ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಸಂಚಿಕೆಗಳಲ್ಲಿ ಭೌತಿಕ ಕಾಯದ ಬಗ್ಗೆ, ಭಾವನಾತ್ಮಕ ಕಾಯದ ಬಗ್ಗೆ, ಸೂಕ್ಷ್ಮ ಕಾಯದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ತುಂಬ ಅದ್ಭುತವಾಗಿ ನೀಡಿದರೆ, ಈ ಎಲ್ಲ ಕಾಯಗಳು ಅರ್ಥಾತ್ ಈ ಚಕ್ರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಕೆಲವೊಂದು ಸಾಧನಾ ಮಾರ್ಗಗಳು ಅನುಸರಿಸಿದ್ರೆ ಬಹಳ ಒಳ್ಳೆಯದೆಲ್ಲ ಆಗುತ್ತೆ ಅನಿಸುತ್ತೆ. ಈ ಎಲ್ಲದಕ್ಕೂ ಒಂದೇ ರೀತಿ ಸಾಧನ ಮಾರ್ಗ ಸಾಧ್ಯವಾಗುತ್ತಾ, ಅಥವಾ ಪ್ರತಿಯೊಂದು ಚಕ್ರಕ್ಕೂ ತನ್ನದೇ ಆದಂಥ ಬೇರೆ ಬೇರೆ ಸಾಧನ ಮಾರ್ಗಗಳೇನಾದರೂ ಇವೆಯಾ? ಈ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಜಗನ್ಮಾತೆ ಕೃಪೆಯಿಂದ, ಸದ್ಗುರುಗಳ ಒಂದು ಕೃಪೆಯಿಂದ ಏನು ನಮಗೆ ಆ ಜ್ಞಾನ ಸಿಕ್ಕಿದೆ ಅದನ್ನು ಪ್ರೇಕ್ಷಕರಿಗೆ, ಸಾಧಕರಿಗೆ ಹಂಚ್ಕೊಳ್ಳೋವಂಥ ಒಂದು ಪ್ರಯತ್ನ. ಅವರಿಗೆ ಅದು ಉಪಯುಕ್ತವಾಗಿತ್ತು ಅಂದರೆ ನಮ್ಮ ಜೀವನ ಸಾರ್ಥಕ ಅಂತ ತಿಳ್ಕೊಳ್ತೀವಿ. ಖಂಡಿತ. ಎಲ್ಲ ಆತ್ಮಬಂಧುಗಳಾದಂಥ ವೀಕ್ಷಕರಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಮಾರ್ಗಗಳು ಅಂತಂದರೆ ಜಾಗೃತವಾಗಿರುವಂಥದ್ದೇ ಮಾರ್ಗ. ಇಲ್ಲಿ ಒಂದು ವಿಷಯ ನಾವು ನೆನ್ಪಿಟ್ಕೊಬೇಕು, ಇದ್ಯಾವುದು ನಂಬಿಕೆಯ ಆಧಾರದ ಮೇಲೆ ನಿಂತಿರುವಂಥದ್ದಲ್ಲ, ಸೈನ್ಸ್ ಅಷ್ಟೇ. ಸೈನ್ಸನ್ನು ನೀವು ನಂಬಬೇಕಾದ ಅವಶ್ಯಕತೆ ಇಲ್ಲ, ಪ್ರಯೋಗಾತ್ಮಕವಾಗಿ ನೋಡುವಂಥದ್ದು ಅಷ್ಟೇ. ಅದನ್ನು ನೋಡಿದ್ಮೇಲೆ ಅದು ಮುಂದಕ್ಕೆ ಹೋಗ್ತೀರಾ ನೀವು, ಅನುಸಂಧಾನ ಕ್ರಿಯೆಗಳು ನಡೀತಾ ಹೋಗುತ್ತೆ. ಅದೇ ರೀತಿ ಇದೊಂದು ವಿಜ್ಞಾನ. ಹಾಗಾದ್ರೆ ಪ್ರತಿಯೊಂದು ನಿರಂತರ ಅನುಸಂಧಾನದಲ್ಲೇ ಇರುತ್ತೆ. ಹೌದು, ಅದು ಪ್ರತಿಯೊಂದು ಅಂದ್ರೆ ರಿಸರ್ಚ್ ಹೊರಗಿನ ಒಂದು ವಿಜ್ಞಾನ ಏನ್ ಹೇಳುತ್ತೆ, ಅದ್ರೊಳಗಡೆ ಇರುವಂತದ್ದೇನು, ಅದೇನು, ಇದೇನು, ಒಂದನ್ನ ತೆರೆದು ನೋಡಿ ಅದ್ರಲ್ಲಿ ಏನಿದೆ ಅಂತ ತಿಳಿಯೋದು, ಅದನ್ನೂ ತೆರೆದು ನೋಡಿ ಇನ್ನೊಂದು ಏನಿದೆ ತಿಳಿಯೋದು, ಸೂಕ್ಷ್ಮವಾಗಿ ನೋಡ್ತಾ ಹೋಗುತ್ತಲ್ಲ ವಿಜ್ಞಾನ. ಇದು ಆಂತರಿಕವಾದದ್ದು, ಅಂತರ್ವಿಜ್ಞಾನ. ಇದು ಸ್ಪಿರಿಚುವಲ್ ಸೈನ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಯಾವುದೇ ಒಂದು ನಂಬಿಕೆ ಇಡಬೇಕಾದ ಅವಶ್ಯಕತೆ ಇಲ್ಲ. ಕೇವಲ ಇದನ್ನ ಅರ್ಥ ಮಾಡಿಕೊಂಡ್ರು, ಅದರ ಅನುಷ್ಠಾನ ಸ್ವಲ್ಪ ಮಾಡಿದ್ರು ಅದರ ಅನುಭವ ಅವ್ರಿಗೆ ಆಗುತ್ತೆ. ಇದೊಂದು ವಿಜ್ಞಾನ. ಯೋಗವೇ ಆಗಿನ ಕಾಲದ ವಿಜ್ಞಾನ. ಅದು ಎಲ್ಲವನ್ನು ಎಲ್ಲ ಕಾಲಕ್ಕೂ ಉಪಯುಕ್ತವಾಗುವಂಥದ್ದು, ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದು. ಒಂದೊಂದು ಶರೀರಕ್ಕೂ ಒಂದೊಂದು ಉದ್ವೇಗ ಇದೆ ಅಂತ ಅರ್ಥ ಮಾಡ್ಕೊಂಡು. ಹೌದು. ಈ ಭೌತಿಕ ಕಾಯ ಅದನ್ನು ಅರ್ಥ ಮಾಡ್ಕೊಬೇಕು. ಅದರಲ್ಲಿ ಅನೇಕ ರೀತಿಯ ಉದ್ವೇಗಗಳಿದ್ದಾವೆ. ನಾನು ಶ್ರೀಮಂತ ಆಗಬೇಕು ಅನ್ನೋ ಒಂದು ಉದ್ವೇಗ ಇದೆ. ಸಮಾಜದಲ್ಲಿ ಗುರುತಿಸುವ ಒಂದು ವ್ಯಕ್ತಿ ನಾನಾಗಬೇಕು, ಅತ್ಯಂತ ಎತ್ತರಕ್ಕೆ ನಾನು ಬೆಳಿಬೇಕು. ಅನೇಕ ಉದ್ವೇಗಗಳಿದ್ದಾವೆ. ನೂರಾರು ಥರ, ಸಾವಿರಾರು ಥರ ಉದ್ವೇಗಗಳು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉದ್ವೇಗಗಳಿದ್ದಾವೆ. ಆ ಉದ್ವೇಗಗಳು ಈಡೇರಿಲ್ಲ ಅಂತಂದರೆ ಅವನು ಕುಪಿತನಾಗ್ತಾನೆ, ಸಂಕುಚಿತವಾಗ್ತಾನೆ, ದುಃಖಿತನಾಗ್ತಾನೆ. ಅವನಿಗೆ ಏನೂ ಮಾಡೋಕ್ಕಾಗಲಿಲ್ವಲ್ಲ ನನ್ನ ಕೈಯಲ್ಲಿ ಅನ್ನೋ ಒಂದು ಪರಿತಾಪ ಅವನಿಗೆ ಕಾಡ್ತಾ ಇರುತ್ತೆ. ವಯಸ್ಸಾದ್ಮೇಲೆ ಆ ಒಂದು ಯೋಚನೆಯಲ್ಲೇ ತೊಡಗಿಸ್ಕೊಂಡಿರ್ತಾರೆ. ಅವ್ರಿಗೇನು ಯೋಚನೆ ಮಾಡ್ತಾರೆ ಅಂದರೆ ಇದೆ, ಹೀಗೆ ಮಾಡ್ಬೋದಾಗಿತ್ತು, ಹಾಗೆ ಮಾಡ್ಬೋದಾಗಿತ್ತು, ಕಲ್ಪನೆ ಅಷ್ಟೇ. ಅದು ಮಾಡೋಕ್ಕಾಗಲಿಲ್ಲ, ಇದು ಮಾಡೋಕ್ಕಾಗಲಿಲ್ಲ. ಒಂದು ದೈಹಿಕ ಶಕ್ತಿ ಕಡಿಮೆ ಆಗಿರುತ್ತೆ. ದೈಹಿಕ ಶಕ್ತಿ ಕಡಿಮೆ ಆಗಿ ವ್ಯಕ್ತಿಯಿಂದ ವ್ಯಕ್ತಿಯ ಸಂಪರ್ಕಗಳು ಕೂಡ ಕಡಿಮೆ ಆಗ್ತಾ ಬಂದಿರುತ್ತೆ. ಅದೆಲ್ಲ ಭಾವನಾತ್ಮಕವಾದಂತ ಸಂಬಂಧಗಳು ಸ್ವಲ್ಪ ಕಡಿಮೆ ಆಗಿರುತ್ತೆ. ಯಾವಾಗ ಅವನನ್ನ ಸಮಾಜ ಹೊಗಳುತ್ತೋ, ಇತರರೆಲ್ಲ ಹೊಗಳ್ತಾ ಇರ್ತಾರೋ, ಆವಾಗ ಅವನು ತುಂಬಾ ಸಂತುಷ್ಟನಾಗಿ ಸಂತೃಪ್ತಿಯಿಂದ ಇರೋ ಆಗುತ್ತೆ. ಯಾವಾಗ ಅವನನ್ನ ಯಾರು ಹೊಗಳಿಲ್ವೋ ಅವನಿಗೆ ದುಃಖ ಆಗುತ್ತೆ. ಯಾವಾಗ ಜನ ಏನ್ ಮಾಡ್ತಾರೆ, ಯಾರು ಅತಿ ದುಡ್ಡಿದೆ ಅವನ ಹತ್ರ, ಅದಕ್ಕೋಸ್ಕರ ಅವನನ್ನ ಪ್ರೀತಿ ಮಾಡ್ತಾರೆ, ವಿಚಾರಿಸ್ಕೊಂತಾರೆ, ಮರ್ಯಾದೆ ಕೊಡ್ತಾರೆ. ಈ ಮರ್ಯಾದೆಗಳು, ಈ ಗುರುತಿಸುವಿಕೆ, ಅದಕ್ಕೆ ಅವನು ಸೀಮಿತನಾದಾಗ ಆಂತರ್ಯದ ಪ್ರಜ್ಞೆಯನ್ನು ಕಳ್ಕೊಳ್ತಾನೆ. ಕೇವಲ ಹೊರಗಿನ ಇದಕ್ಕೆ ಮಾತ್ರ
ಸೀಮಿತನಾಗ್ತಾನೆ. ಅಲ್ಲಿ ಅವನಿಗೆ ಆ ಗೌರವಾದಿ ವ್ಯವಸ್ಥೆಗಳು ಸಿಕ್ಕಿದಾಗ ಅವನು ಸಂತೋಷ ಪಡ್ತಾನೆ, ಅದು ಸಿಕ್ಕದೇ ಇದ್ದಾಗ ದುಃಖ ಪಡ್ತಾನೆ. ಬಾಹ್ಯ ಜೀವನದಲ್ಲೇ ಆತನ ಒಂದು ಇದು ಹಾಗೆ ಕಾಲು ಭಾಗ ಅದರಲ್ಲೇ ಕಳೀತಾ ಇರ್ತಾನೆ. ಹೌದು. ಈಗ ಸಾಧನೆ ಅಂತ ಏನು ಅಂತ ತಗೊಳ್ಳೋದಾದ್ರೆ ಭೂತವೂ ಅಲ್ಲ ಭವಿಷ್ಯತ್ತೂ ಅಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಆಗ್ಬೇಕು. ನಾನು ತಿಂತಾ ಇದ್ದೀನಿ ಅಂತಂದ್ರೆ ಏನನ್ನ ನೋಡಿ ತಿಂತಾ ಇದ್ದೀನಿ, ಟಿವಿಯನ್ನ ನೋಡಿ ತಿಂತಾ ಇದ್ದೀನ, ಟಿವಿಯಲ್ಲಿ ಇರೋಂಥ ದೃಶ್ಯಗಳನ್ನು ತಿಂತಾ ಇದ್ದೀನ, ಅಥವಾ ನಾನು ಏನು ನೋಡದೇ ಇದ್ದಾಗ ನನ್ನ ಆಲೋಚನೆಗಳು ಭವಿಷ್ಯದ್ದಾಗಿರುತ್ತಾ ಭೂತದ್ದಾಗಿರುತ್ತಾ. ಭೂತ ಅಂದ್ರೆ ದೆವ್ವ ತಿಳ್ಕೊಂಡ್ಬಿಡ್ತಾರೆ. ಹಿಂದಿನದು ಹಿಂದಿನದು ಹಿಂದೆ ನಡೆದಂಥ ಘಟನೆಗಳನ್ನು ನೆನೆಸ್ಕೊಂಡು ಊಟ ಮಾಡುವಂಥದ್ದು, ಮುಂದಿನ ನಡಿಬೇಕು, ಈ ಥರ ಇರಬೇಕು ಆ ಥರ ಇರಬೇಕು ಅನ್ನೋ ನೆನೆಸ್ಕೊಳ್ತಾ ಊಟ ಮಾಡುವಂಥದ್ದು. ಈ ರೀತಿ ಮಾಡ್ತಾ ಇದ್ದಾಗ ಅದೊಂದು ಯಾಂತ್ರಿಕವಾಗಿ ನಡೆಯುತ್ತೆ. ತಿನ್ನುವ ಕ್ಷಣವೂ ನಾನು ಎಚ್ಚರಗೊಂಡಿದ್ದಾಗ ತಿನ್ನುವಂಥ ಕ್ರಿಯೆ ನಡೀತಾ ಇದೆ, ನಾನು ಅಲ್ಲಿ ತಿಂತಾ ಇಲ್ಲ, ಶರೀರ ಅದನ್ನು ಭುಜಿಸ್ತಾ ಇದೆ. ಅದು ಸಂವೇದನಾಪೂರ್ವಕವಾಗಿ ಎಚ್ಚರದಿಂದ ಅದನ್ನ ತಿಂತಾ ಇದೆ, ನಾಲಿಗೆ ರುಚಿ ನೋಡ್ತಾ ಇದೆ. ಶರೀರಕ್ಕೆ ಆಗುವಂತ ಸಂವೇದನೆಗಳನ್ನ ಅದು ಅನುಭವಿಸ್ಕೊಂಡು ತಿಂತಾ ಇದೆ. ಆವಾಗ ಅದು ಯಾಂತ್ರಿಕ ಅನ್ಸಲ್ಲ, ಅರಿವಿನಿಂದ ಕೂಡಿರುವಂತ ಒಂದು ಸ್ಥಿತಿ ಆಗುತ್ತೆ. ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಾಗ ಅವನು ಭೂತದ ಭವಿಷ್ಯತ್ತಿನ ಕಲ್ಪನೆಗಳಿಂದ ತೊಡಗಿಸ್ಕೊಂಡಾಗ ಅವನಿಗೆ ಸುಖ ಸಿಕ್ಕದೇ ಇರ್ಬೋದು. ಯಾಕೆಂದ್ರೆ ಅವನು ಈ ತರ ಸುಖ ಪಡಬೇಕು ಅನ್ನೋ ಅಂಥದ್ದು ಆಲೋಚನೆಗಳ ಅಪೇಕ್ಷೆ ಇರುತ್ತೆ, ಹಿಂದೆ ನೋಡಿರುವಂತ ಆಲೋಚನೆಗಳ ಒಂದು ಅಪೇಕ್ಷೆ ಇರುತ್ತೆ. ಅವನು ವರ್ತಮಾನ ಕಾಲದಲ್ಲಿ ಅಲ್ಲಿ ಪ್ರೀತಿಯಿಂದ ಇರೋದಿಲ್ಲ, ಪ್ರೀತಿಯ ಸಂವೇದನೆಯಿಂದ ಕೂಡಿರೋದಲ್ಲ. ಪ್ರೀತಿಯ ಸಂವೇದನೆಯಿಂದ ಲೈಂಗಿಕತೆಯಲ್ಲಿ ತೊಡಗಿಸ್ಕೊಂಡಾಗ ಅದು ಯಾಂತ್ರಿಕವಾಗಿರುವುದಿಲ್ಲ, ಅದರಲ್ಲಿ ಪರಿಪೂರ್ಣ ತೃಪ್ತಿಯನ್ನ ಅನುಭವಿಸ್ತಾನೆ. ನಂತರ ಆ ಒಂದು ಶಕ್ತಿಯ ಚಲನೆ ಅವನನ್ನ ಮೇಲೆ ಕೆತ್ಕೊಂಡು ಹೋಗುತ್ತೆ. ಯಾವಾಗ ಅವನು ಲೈಂಗಿಕ ಕ್ರಿಯೆಯನ್ನ ಅವನು ಯಾಂತ್ರಿಕವಾಗಿ ಅದೊಂದು ಒತ್ತಡ, ಅದೊಂದು ಉದ್ವೇಗನ ಹೊರಗಡೆ ಹಾಕ್ತೀನಿ, ಆ ಉದ್ವೇಗ ನನಗೆ ಶಾಂತವಾಗಬೇಕು ಅನ್ನೋ ಬರದಲ್ಲಿ ಹೋಗ್ತಾನೋ, ಆನಂತರ ಆ ಒಂದು ಭವಿಷ್ಯತ್ತಿನ ಒಂದು ಆಲೋಚನೆಯಲ್ಲಿ ತೊಡಗಿಸ್ಕೊಂತಾನೋ, ಒಟ್ಟಿನಲ್ಲಿ ಆಲೋಚನೆಯಿಂದ ಕೂಡಿರುವಂಥ ಲೈಂಗಿಕತೆ ಆಗಿದ್ರೆ, ಭೂತದ ಒಂದು ಲೈಂಗಿಕತೆ ಆಗಿತ್ತು ಅಂದರೆ ಅವನು ಪೂರ್ಣ ತೃಪ್ತನಾಗೋದಿಲ್ಲ. ಯಾಕೆಂದರೆ ಅವನು ಮುಂದೆ ಕಲ್ಪನೆ ಮಾಡ್ಕೊಂಡಂಥ ಒಂದು ಸುಖ ಇಲ್ಲಿ ಸಿಕ್ಕದೇ ಇರ್ಬೋದು, ಹಿಂದೆ ಕಲ್ಪನೆ ಮಾಡ್ಕೊಂಡಿದ್ದಂಥ ಸುಖ ಇಲ್ಲಿ ಸಿಕ್ಕದೇ ಇರ್ಬೋದು ಅಲ್ವಾ? ಹೌದು. ಈಗ ನನ್ನ ಹತ್ರ ಒಂದು ಲಡ್ಡು ಇದೆ, ಲಡ್ಡುನ ಆನಂದವಾಗಿ ತಿಂದು ಅನುಭವಿಸ್ಬೇಕೇ ವಿನಃ ನಾನು ಲಡ್ಡು ತಿನ್ನುವಾಗ ಯಾವತ್ತೋ ತಿಂದಂತ ಲಡ್ಡು ಬಗ್ಗೆ ಯೋಚನೆ ಮಾಡ್ಕೊಂಡು ತಿನ್ನೋದು. ಅದೊಂದು ಲಡ್ಡು ತಿನ್ನುವಾಗ ನಾನು ಜಾಮೂನನ್ನು ನೆನೆಸ್ಕೊಂಡ್ರೆ ಲಡ್ಡು ಸಿಹಿ ಸಿಕ್ಕೋದಿಲ್ಲ, ಅದರ ಒಂದು ಸಾರಾಂಶ ಸಿಗೋದಿಲ್ಲ, ಅದರ ಒಂದು ಸಂತೃಪ್ತಿ ಸಿಗೋದಿಲ್ಲ. ಹಾಗಾಗಿ ಅವನು ಈ ಕ್ಷಣದಲ್ಲಿ ವರ್ತಮಾನ ಕಾಲದಲ್ಲಿ ಇದ್ದಾಗ, ವರ್ತಮಾನ ಕಾಲದಲ್ಲಿ ಆ ಸಂವೇದನೆಗಳಿಂದ ಕೂಡಿದ್ದಾಗ ಅವನಿಗೆ ವಿಕಾಸದ ಕಡೆಗೆ ಕರ್ಕೊಂಡೋಗುತ್ತೆ. ಆ ಒಂದು ತಪ್ಪುಗಳನ್ನು ಪದೇ ಪದೇ ಮಾಡೋದಿಲ್ಲ ಅವನು. ಆವಾಗ ಅವನಿಗೆ ಅರಿವಿನಿಂದ ಕೂಡಿದ್ದಾಗ ಅದು ಬ್ರಹ್ಮಚರ್ಯವಾಗಿ ಪರಿವರ್ತನೆ ಆಗುತ್ತೆ, ರೂಪಾಂತರವಾಗುತ್ತೆ. ಅದೇ ಪ್ರತಿಯೊಂದೂ ಹಾಗೇನೆ. ನಾನೊಂದು ವಾಕಿಂಗ್ ಮಾಡುವಾಗ ಯಾವುದೋ ಕಾರಣಕ್ಕೋಸ್ಕರ ವಾಕಿಂಗ್ ಮಾಡ್ತಾ ಇದ್ದೀನ, ನಾನು ಓಡುವಾಗ ಯಾವುದೋ ಒಂದು ಗುರಿಗೋಸ್ಕರ ಮಾಡ್ತಾ ಇದ್ದೀನ. ಆ ಗುರಿ ಕೇವಲ ಆ ಕ್ರಿಯೆಯನ್ನು ಮಾಡಿದ್ರೆ ಆ ಗುರಿಯೇ ನಾನಾಗ್ತೀನಿ. ಆ ಗುರಿಗೋಸ್ಕರ ಮಾಡಕ್ ಹೋದಾಗ ನಾನು ಅಲ್ಲಿ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಅದೇ ನಾನು ಮನಸ್ಪೂರ್ವಕವಾಗಿ ವರ್ತಮಾನ ಕಾಲದಲ್ಲಿ ನಿಂತು ಆ ಒಂದು ಓಟವನ್ನು ಅಥವಾ ಒಂದು ನಡಿಗೆಯನ್ನು ಮಾಡಿದಾಗ ಅದೇ ಒಂದು ಗುರಿ ಆಗುತ್ತೆ. ಆವಾಗ ಅದು ವಿಕಾಸದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆ ಪ್ರಕ್ರಿಯೆಯಲ್ಲಿ ಅರಿವಿನಿಂದ ಕೂಡಿರುವಂಥದ್ದೇ ಸಾಧನೆ ಅಷ್ಟೇ, ಇನ್ನೇನೋ ಅಲ್ಲ. ಇನ್ನೇನೋ ನಂಬಿಕೆಗಳಿಂದ ಕೂಡಿರೋದಲ್ಲಿ ಆ ಒಂದು ಅರಿವಿನಿಂದ ಕೂಡಿರುವಂತ ಇದಕ್ಕೇನೋ ಒಂದು ಮಂತ್ರ ಇದೆ, ಇದಕ್ಕೇನೋ ಒಂದು ತಂತ್ರ ಇದೆ. ಇಷ್ಟ ತಂತ್ರ ಮಂತ್ರಕ್ಕಿಂತ ಅರಿವಿನಿಂದ ಕೂಡಿರುವಂತದ್ದೇ, ಈ ಕ್ಷಣದಲ್ಲಿ ಇರೋವಂಥದ್ದೇ. ಎಲ್ಲದಕ್ಕೂ ಮೂಲವಾಗಿ ಬೇಕಾಗಿರೋದೇ ಅರಿವು. ಹೌದು. ಈ ಕ್ಷಣದಲ್ಲಿ ಎಚ್ಚರವಾಗಿದ್ದಾಗ ಅವನು
ಎಲ್ಲದಕ್ಕಿಂತ ಮುಕ್ತನಾಗಿರ್ತಾನೆ ಅವನು. ಎಲ್ಲ ಒಂದು ವಿಷಯಗಳಿಂದ ಅವನು ಮುಕ್ತನಾಗಿರ್ತಾನೆ, ಅವನು ಮುಕ್ತಾತ್ಮನಾಗಿರ್ತಾನೆ. ಅರಿವಿನಿಂದ ಕೂಡಿದ್ದು ಅರಿವಿನಿಂದನೇ ಕೆಲಸ ಮಾಡಬೇಕಾಗಿದೆ. ನಾನು ಅನೇಕ ರೀತಿಯ ವ್ಯಕ್ತಿತ್ವಗಳನ್ನು ರೂಪಿಸ್ಕೊಂಡಿದ್ದಾನೆ. ನಾನೊಬ್ಬ ಯೋಗ ಟೀಚರ್, ನಾನೊಬ್ಬ ಸಂಗೀತಗಾರ, ನಾನೊಬ್ಬ ಆರ್ಟಿಸ್ಟು, ನಾನೊಬ್ಬ ಹೆಡ್ ಮಾಸ್ಟ್ರು, ನಾನೊಬ್ಬ ಇಂಜಿನಿಯರು, ಈ ರೀತಿ ಅನೇಕ, ನನ್ನ ಮಗನಿಗೆ ನಾನು ಅಪ್ಪನಾಗಿರ್ತೀನಿ, ನನ್ನ ಮಗಳಿಗೆ ಅಪ್ಪನಾಗಿರ್ತೀನಿ. ಈಗ ಅನೇಕ ವ್ಯಕ್ತಿತ್ವಗಳು ಇದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ವ್ಯಕ್ತಿತ್ವ ಅಲ್ವಾ ಅದು. ಆ ವ್ಯಕ್ತಿತ್ವಕ್ಕೆ ಅದರದೇ ಆದಂಥ ಸಂಸ್ಕಾರಗಳು ಇರುತ್ತೆ. ಆ ವ್ಯಕ್ತಿತ್ವಗಳಿಂದನೇ ಅವನು ನೋವನ್ನು ಅನುಭವಿಸ್ತಾ ಇರ್ತಾನೆ, ಸಂತೃಪ್ತಿಯನ್ನು ಅನುಭವಿಸ್ತಾ ಇರ್ತಾನೆ. ಅಲ್ಲ, ಪ್ರತಿಯೊಂದು ವ್ಯಕ್ತಿತ್ವಕ್ಕೂ ಅದರದೇ ಆದಂಥ ಸಂಸ್ಕಾರಗಳಿವೆ ಅಲ್ಲ, ಆ ಸಂಸ್ಕಾರಗಳು ಅದು ಆಲೋಚನೆಯಿಂದ ಕೂಡಿರುವಂಥದ್ದು. ಆಲೋಚನೆ ಅನ್ನೋದು ಭೂತಕಾಲಕ್ಕೆ ಸೇರಿರುತ್ತೆ, ಇಲ್ಲ ಭವಿಷ್ಯತ್ತಿಗೆ ಸೇರಿರುತ್ತೆ. ಹಾಗಾಗಿ ನಾನು ವರ್ತಮಾನದ ಸ್ಥಿತಿಯಲ್ಲಿದ್ದಾಗ ನಾನು ಅಸ್ತಿತ್ವದ ಒಂದು ಭಾಗ ಆಗಿರ್ತೀನಿ. ಆವಾಗ ನಾನು ಯಾವುದೋ ಒಂದು ವ್ಯಕ್ತಿತ್ವ ಆಗಿರಲ್ಲ. ನಾನೊಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿರಲ್ಲ, ನಾನೊಬ್ಬ ಯೋಗ ಟೀಚರ್ ಆಗಿರಲ್ಲ. ಆವಾಗ ಯೋಗ ಟೀಚರು ಆ ಕ್ಲಾಸಲ್ಲಿ ಇದ್ದಾಗಷ್ಟೇ. ಅದರಿಂದ ಹೊರಗೆ ಬಂದಮೇಲೆ ನಾನೇನೂ ಅಲ್ಲ, ಕೇವಲ ಅಸ್ತಿತ್ವದಲ್ಲಿ ನಾನು ಎಚ್ಚರವಾಗಿರುವಂಥದ್ದು. ಯೋಗ ಮಾಡುವಾಗಲೂ ನಾನು ಯೋಗ ಮಾಡ್ತಾ ಇಲ್ಲ, ಯೋಗ ನಡೀತಾ ಇದೆ ಅಷ್ಟೇ. ಊಟ ಮಾಡುವಾಗಲೂ ನಾನು ಊಟ ಮಾಡ್ತಾ ಇಲ್ಲ, ಅದೇನೋ ಒಂದು ತಿನ್ನುವ ಕ್ರಿಯೆ ನಡೀತಾ ಇದೆ. ಕೇವಲ ಗಮನಿಸುವಂಥದ್ದು, ಎಚ್ಚರವಾಗಿರುವಂಥದ್ದು. ಈ ರೀತಿ ಆದಾಗ ನಾವು ಮುಂದಿನ ದೇಹಕ್ಕೆ ಹೋಗ್ತೀವಿ. ಮುಂದಿನ ದೇಹದಲ್ಲಿ ಏನಿದೆ ಅಂತಂದರೆ ಅಲ್ಲಿ ಪ್ರೀತಿಯ ಇದೆ, ಕನಸುಗಳಿದ್ದಾವೆ. ಭೌತಿಕವಾದಂಥ ಕನಸುಗಳು ಇಲ್ಲಿ ಕಾಡ್ತಾ ಇರುತ್ತೆ. ಭೌತಿಕವಾದಂಥ ಕನಸುಗಳು ಯಾವುದು ಅಂತಂದರೆ, ನನಗೆ ಅನುಭವದಿಂದ ಹೇಳ್ತಾ ಇದ್ದೀನಿ. 11 ದಿವಸ ಉಪವಾಸ, ಬರೀ ಜ್ಯೂಸ್ ಕೊಟ್ಕೊಂಡಿರೋ ಅಂಥದ್ದು, ಅಥವಾ ಒಂದು ತರಕಾರಿ ತಿಂದ್ಕೊಂಡಿರೋ ಅಂಥದ್ದು, ಈ ಥರ ಒಂದು ಕ್ರಿಯೆಗಳನ್ನು ಅವಾಗವಾಗ ಮಾಡ್ತಾ ಇದ್ದೆ. ಇಷ್ಟು ದಿವಸ ಮೌನವಾಗಿರೋ ಅಂಥದ್ದು, ಇದೆಲ್ಲ ಮಾಡ್ತಾ ಇದ್ದಾಗ ನನಗಾಗಿರೋ ಅಂಥ ಅನುಭವಗಳನ್ನು ಹಂಚ್ಕೊಳ್ತಿದ್ದೆ. ಯಾವಾಗ ದೇಹಕ್ಕೆ ಉಪವಾಸ ಇಡ್ತೀವೋ ಅದು ಕನಸಿನಲ್ಲಿ ಮೃಷ್ಟಾನ್ನ ಭೋಜನವನ್ನು ತಿಂತಾ ಇರುತ್ತೆ, ಅಂದ್ರೆ ಕಾಂಪನ್ಸೇಟ್ ಮಾಡ್ಕೊಳ್ತಾ ಇರುತ್ತೆ. ಹೌದು. ಹಾಗಾಗಿ ಈ ಶರೀರಕ್ಕೆ ನೋವು ಕೊಡಬಾರ್ದು. ಇಲ್ಲಿ ಸಂಭವಿಸದೇ ಇರೋದು ಅಲ್ಲಿ ಸಂಭವಕ್ಕೆ ಎಡೆ ಮಾಡ್ಕೊಡುತ್ತೆ. ಅಲ್ಲಿ ನಾನು ಅದನ್ನ ತೃಪ್ತಿ, ಇಲ್ಲಿ ನಾನು ಬಡತನವನ್ನ ಅನುಭವಿಸ್ತಾ ಇತ್ತು ಅಂದ್ರೆ, ಭಿಕ್ಷಕನಾಗಿತ್ತು ಅಂದ್ರೆ ಅಲ್ಲಿ ನಾನು ಶ್ರೀಮಂತಿಕೆಯನ್ನ ಅನುಭವಿಸ್ತಾ ಇರ್ತೀನಿ, ರಾಜ್ಯನಾಗಿರ್ತೀನಿ. ಅಲ್ಲಿ ರಾಜ್ಯನಾಗಿರ್ತೀನಿ. ಇಲ್ಲಿ ನಾನು ರಾಜ್ಯನಾಗಿತ್ತು ಅಂದ್ರೆ ಕೆಲವೊಮ್ಮೆ ಭಿಕ್ಷುಕನ ಕನಸು ಬಿದ್ದಿರುತ್ತೆ. ಏನ್ ನಾನು ಭಿಕ್ಷುಕ ಆಗ್ಬಿಟ್ಟೆ, ನಾನು ಎಚ್ಚರ ಆಗ್ಬಿಟ್ಟೆ. ಹಾಗಾಗಿ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಂತ ಕನಸುಗಳು ಭಾವನಾತ್ಮಕ ಕೇಂದ್ರದಲ್ಲಿ, ಭಾವನಾತ್ಮಕ ಕಾಯದಲ್ಲಿ ಕನಸುಗಳು ಬರುತ್ತೆ, ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಲೈಂಗಿಕ ತೃಪ್ತಿ ಪಟ್ಟಿಲ್ಲ ಆದ್ರೆ ಕನಸುಗಳಲ್ಲಿ ಲೈಂಗಿಕ ಅನುಭವವನ್ನು ಪಡಿತಾನೆ. ಹಾಗಾಗಿ ಇದನ್ನ ಎಚ್ಚರದ ಸ್ಥಿತಿಯಿಂದ ನೀವು ಗಮನಿಸ್ತಾ ಹೋಗ್ತಾ ಇದ್ದಂಗೆ ಅದರಿಂದ ದೂರ ಆಗ್ತಾ ಹೋಗ್ತೀರಾ. ನೀವು ಈ ಶರೀರ ಅಲ್ಲ, ಅದು ನಾನು ಅನಂತ ಆತ್ಮ ಅನ್ನೋದು ಅರಿವಿಗೆ ಬರುತ್ತೆ. ಅದು ಅನುಭವದಿಂದ ಅದನ್ನ ಅನುಭವಿಸ್ತಾ ಹೋಗ್ಬೇಕು. ಅದಕ್ಕೇನೋ ಒಂದು ಮಂತ್ರ, ಅದು ಮಂತ್ರನೂ ಇರುತ್ತೆ. ಆದರೆ ಎಚ್ಚರವಾಗಿರುವಂಥದ್ದೇ, ಅರಿವಿನಿಂದ ಕೂಡಿರುವಂಥದ್ದೇ ಬಹಳ ಮುಖ್ಯವಾದಂಥ ಒಂದು ಪ್ರಕ್ರಿಯೆ. ಇದು ಮೂಲ ಮಂತ್ರ. ಹೌದು, ಅದೇ ಮೂಲ ಮಂತ್ರ. ಇಲ್ಲಿ ಕನಸುಗಳಾಯ್ತಾ, ಈ ಒಂದು ದೇಹಕ್ಕೆ ಉಸಿರಾಟ ಹೇಗೋ ಈ ಒಂದು ಭಾವನಾತ್ಮಕ ಕಾಯಕ್ಕೆ ಪ್ರೀತಿ ನಿರಂತರವಾಗಿರುವಂಥದ್ದು. ಕೆಲವರು ಪ್ರೀತಿಯನ್ನ ಲೈಂಗಿಕತೆ ಅಂತ ತಿಳ್ಕೊಳ್ತಾರೆ. ಲೈಂಗಿಕತೆಗೂ ಪ್ರೀತಿಗೂ ಸಂಬಂಧ ಇಲ್ಲ. ಲೈಂಗಿಕ ಒಂದು ಒತ್ತಡ ಲೈಂಗಿಕವೇ, ಅದು ಪ್ರೀತಿಯಿಂದ ಇರೋಕ್ಕಾಗಲ್ಲ. ಯಾಕೆಂದ್ರೆ ಪ್ರೀತಿ ಅಂತಂದ್ರೆ ತಂಗಿ ಮೇಲೆ ಪ್ರೀತಿ, ಅಣ್ಣನ ಮೇಲೆ ಪ್ರೀತಿ, ತಾಯಿ ಮೇಲೆ ಪ್ರೀತಿ, ಮಗನ ಮೇಲೆ ಪ್ರೀತಿ, ಅಕ್ಕಪಕ್ಕದವ್ರ ಮೇಲೆ ಪ್ರೀತಿ. ಈ ಪ್ರೀತಿ ನಿರಂತರವಾಗಿರುವಂಥದ್ದು ಈ ಪ್ರಕೃತಿಯಲ್ಲಿ. ಪ್ರಕೃತಿನೂ ಅಷ್ಟೇ, ನಿರಂತರವಾಗಿ ಗಿಡ ಮರ ಬೆಳ್ಳಿ ಎಲ್ಲವೂ ಪ್ರೀತಿಯಿಂದ ಕೂಡಿದೆ. ಅದು ನದಿ ಪ್ರೀತಿಯಿಂದ ಕೂಡಿದೆ. ಹಾಗಾಗಿ ಅದು ಪ್ರೀತಿಯಿಂದ ಕೂಡಿರುವಂಥದ್ದು. ಪ್ರೀತಿ ಸಮಾನಾಂತರವಾಗಿರುವಂಥದ್ದು, ನಿರಂತರವಾಗಿರುವಂಥದ್ದು, ಹರಿತಾ ಇರುವಂಥದ್ದು. ನದಿ ನಿರಂತರವಾಗಿ ಹರಿತಾ ಇದೆ, ಅದೇ ಗಾಳಿ ನಿರಂತರವಾಗಿ ಚಲಿಸ್ತಾ ಇದೆ.
ಅದನ್ನ ನಾವು ಲೈಂಗಿಕತೆಯನ್ನ ಪ್ರೀತಿ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಹಾಗಾಗಿ ಲೈಂಗಿಕತೆಗೆ ಬೇಕಾದ್ರೆ ಪ್ರೀತಿಯನ್ನ ಜೋಡಿಸ್ಕೊಬೋದು ಬೇಕಾರೆ, ಆವಾಗ ಅದು ಇನ್ನೊಂದು ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ ಪ್ರೀತಿ ನೋಡಿ, ಕುರುಪಿ ಆಗಿದ್ದಂತ ಹುಡುಗನನ್ನ ಸೌಂದರ್ಯವಂತ ಹುಡುಗಿ ಪ್ರೀತಿಸ್ಬೋದು. ಆವಾಗ ಅಲ್ಲಿ ಪ್ರೀತಿಗೆ ಅದು ಏನು ಕಾಣೋದಿಲ್ಲ. ಸೌಂದರ್ಯ ಇಲ್ಲದೆ ಇರೋಂತ ಕುರುಪಿ ಆದಂತ ಒಬ್ಬ ಸುಂದರವಾದ ಯುವಕ ಮದುವೆ ಆಗ್ಬೋದು ಅಥವಾ ಪ್ರೀತಿ ಮಾಡ್ಬೋದು. ಪ್ರೀತಿ ಎಲ್ಲಿ ಬೇಕಾದ್ರೂ ಹುಟ್ಟಬಹುದು ಅಲ್ಲಿ. ಹಾಗಾದ್ರೆ ಪ್ರೀತಿ ಇರೋಂಥದ ಉಂಟಾಗುವಂಥದ? ಪ್ರೀತಿ ನಿರಂತರವಾಗಿರುವಂಥದ್ದು. ನನಗೆ ಕೆಲವರು ಹೇಳ್ತಾರೆ, ನನಗೆ ಆತನ ನೋಡಿದಾಗ ಪ್ರೀತಿ ಉಂಟಾಯ್ತು ಅಂತ ಹೇಳ್ತಾರೆ. ಉಂಟಾಗಿದ್ರು ಸಹ ಅದು ನಿರಂತರವಾಗಿತ್ತು ಅಂದ್ರೆ ಅದು ಪ್ರೀತಿನೇ. ಅಲ್ಲಿ ಇನ್ನೊಂದು ದ್ವೇಷವನ್ನು ವ್ಯಕ್ತಪಡಿಸ್ತಾ ಅಂತಂದ್ರೆ ಅದು ಪ್ರೀತಿ ಅಲ್ಲ. ಅದು ಪ್ರೀತಿ ಅನ್ನೋದು ಎಲ್ಲದಕ್ಕೂ ಸಮರಸವಾಗಿ ಕೊಡುವ. ಹೇಗೆ ಅಂದ್ರೆ ಮೊದಲ ನೋಟಕ್ಕೆ ನನಗೆ ಆಕೆ ಮೇಲೆ ಪ್ರೀತಿ ಉಂಟಾಯ್ತು, ಆತನ ಮೇಲೆ ಪ್ರೀತಿ ಉಂಟಾಯ್ತು, ಹೀಗೆ ಜೆ ಕೃಷ್ಣಮೂರ್ತಿ ಹೇಳ್ತಾರೆ, ಉದಯಿಸುತ್ತ ಇರುವಂತ ಸೂರ್ಯನನ್ನ ನೋಡಿದಾಗ, ಪ್ರೀತಿಯಿಂದ ಒಂದು ಸುಂದರವಾದ ಯುವತಿಯನ್ನ ನೋಡಿದಾಗ, ಪ್ರೀತಿಯಿಂದ ಒಂದು ಸುಂದರವಾದ ಯುವಕನನ್ನ ನೋಡಿದಾಗ, ಪ್ರೀತಿಯಿಂದ ಒಂದು ಸುಂದರವಾದಂತ ಮಗುವಿನ ಮುಖವನ್ನು ನೋಡಿದಾಗ ಒಂದು ಧ್ಯಾನದ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರೀತಿ ನಿರಂತರವಾಗಿದ್ರೂ ಅದು ಧ್ಯಾನದ ಅನುಭವಕ್ಕೆ ಕರ್ಕೊಂಡೋಗುತ್ತೆ. ಅಲ್ಲೂ ಸಹ ಎಚ್ಚರವಾಗಿ ಜಾಗೃತವಾಗಿ ಅರಿವಿನಿಂದ ಕೂಡಿರುವಂಥದ್ದೇ ಪ್ರಕ್ರಿಯೆ. ಪ್ರತಿಯೊಂದು ಅರಿವಿನಿಂದ ಅದನ್ನ ಗಮನಿಸ್ತಾ ಇರುವಂತಹದ್ದು. ಹೌದು. ಹಾಗಾದ್ರೆ ಗಮನಿಸ್ತಾ ಇರೋನು ಇನ್ನೊಬ್ಬ ಇದ್ದಾನ. ಗಮನಿಸುವಿಕೆ ಆ ಗಮನಿಸುವಿಕೆಯನ್ನು ಇನ್ನೊಂದು ಯಾವ್ದೋ ಗಮನಿಸ್ತಾ ಇದೆ. ಅದನ್ನ ನಾವು ಹೇಳೋದಕ್ಕಿಂತ ಅದನ್ನ ಅವರವರೇ ಅನುಭವಿಸ್ಬೇಕು. ಇದನ್ನ ಆ ಸಂವೇದನೆಗಳನ್ನ ಅನುಭವಿಸಿದಾಗ, ಅಲ್ಲಿ ಎಚ್ಚರಗೊಂಡಾಗ ಅದಕ್ಕೆ ಧ್ಯಾನ ಬಹಳ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ. ಭೌತಿಕ ಶರೀರದಲ್ಲಿ ಉಸಿರಾಟದ ಕ್ರಿಯೆ ಹೇಗೆ ನಿರಂತರವಾಗಿರುತ್ತೋ ಅದೇ ರೀತಿ ಭಾವನಾತ್ಮಕ ಕಾಯದಲ್ಲಿ ಪ್ರೀತಿ ಅನ್ನೋದು ನಿರಂತರವಾಗಿ ಇರಬೇಕು. ಅಲ್ಲಿ ಪ್ರೀತಿ ಅಪೇಕ್ಷೆಗಳಿಂದ ಕೂಡಿದ್ಯಾ, ಬೇಡಿಕೆಗಳಿಂದ ಕೂಡಿದ್ಯಾ, ಯಾವುದೇ ಒಂದು ರೀತಿಯ ಕಟ್ಟುಪಾಡುಗಳಿಂದ ಕೂಡಿದ್ಯಾ, ಆವಾಗ ಅದು ಪ್ರೀತಿ ಅನ್ನೋದು ಬೇರೆ ರೀತಿ ವಿಕಾಸ ಆಗ್ತಾ. ಕೆಲವೊಮ್ಮೆ ತನಗೆ ಮಾತ್ರ, ಹೌದು ತನಗೆ ಮಾತ್ರ ಅಪೇಕ್ಷೆ, ತನ್ನನ್ನು ಬಿಟ್ಟು ಬೇರೆಯವ್ರಿಗೆ ಅಪೇಕ್ಷೆ, ಅದು ಬೇಡಿಕೆ. ಅದು ಬೇಡಿಕೆಯಿಂದ ಕೂಡಿರುವಂಥದ್ದು ಪ್ರೀತಿ ಅಲ್ಲ, ಅಪೇಕ್ಷೆಯಿಂದ ಕೂಡಿರುವಂಥದ್ದು ಪ್ರೀತಿ ಅಲ್ಲ. ಇನ್ಯಾವುದೇ ಥರದ್ದು ಬೇಡಿಕೆಗಳಿತ್ತು ಅಂದರೆ ಅದು ಪ್ರೀತಿ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಇಲ್ಲದೆ ಇದ್ದಾಗ, ಅಪೇಕ್ಷೆಗಳು, ಬೇಡಿಕೆಗಳು ಈ ರೀತಿ ಯಾವುದೇ ಇಲ್ಲದೆ ಇದ್ದಾಗ ಅದು ನಿರಂತರವಾಗಿ ಪ್ರೀತಿ ಅನ್ನೋದು ಇದೆ. ಅದನ್ನು ಅನುಭವಿಸೋದಷ್ಟೇ. ಆ ಪ್ರೀತಿಯ ಒಂದು ಕ್ಷಣವು ಅದನ್ನು ಅರ್ಥ ಮಾಡಿಕೊಂಡಾಗ ನಾವು ಅದರ ಜೊತೆಲಿ ನಾವು ಅರಿತೀವಿ. ಮಗನ ಮೇಲೆ ಅಪ್ಪ ದ್ವೇಷ ಕಾರ್ದಾಗ, ಮಗಳ ಮೇಲೆ ಅಮ್ಮ ದ್ವೇಷ ಕಾರ್ದಾಗ, ಮಗಳೇ ಅಮ್ಮನ ಮೇಲೆ ದ್ವೇಷ ಕಾರ್ದಾಗ, ಗಂಡ ಹೆಂಡತಿಯನ್ನು ದ್ವೇಷ ಕಾರ್ದಾಗ, ಹೆಂಡತಿ ಗಂಡನನ್ನು ದ್ವೇಷ ಕಾರ್ದಾಗ, ಅಲ್ಲಿ ಆ ಪ್ರೀತಿಯ ಇದು ಏನಿದೆ ಅಲ್ಲಿ ಆ ಭಾವನಾತ್ಮಕ ಕೇಂದ್ರ ಬಂದಾಗ್ಬಿಡುತ್ತೆ. ಕೆಲವರು 10-12 ವರ್ಷದವರೆಗೂ ಏನು ಬೆಳೆದಿರ್ತಾರೆ ಆ ಒಂದು ಸ್ಥಿತಿಯಲ್ಲೇ ಇದ್ಬಿಡ್ತಾರೆ. ಮುಂದಕ್ಕೆ ಬೆಳವಣಿಗೆ ಆಗೋದೇ ಇಲ್ಲ. ಶರೀರ ಮಾತ್ರ ಬೆಳೆದಿರುತ್ತೆ. ಆ ಬುದ್ಧಿಯ ಮಟ್ಟ ಅನ್ನೋದು 13-14 ವರ್ಷದ ಒಳಗಡೆನೆ ಎದ್ಬಿಡುತ್ತೆ. ಅಲ್ಲಿಗೆ ಸೀಮಿತ ಆಗಿರುತ್ತೆ. ಅಲ್ಲಿ ಬರುವಂಥ ದುಃಖಗಳು, ನೋವುಗಳು ಇದನ್ನೇ ಅನುಭವಿಸ್ತಾರೆ ವಿನಃ ಅಲ್ಲಿ ಒಂದು ಸುಂದರವಾದ ಹೂವು ಇದೆ ಅಂತಂದ್ರೆ ಅದು ನಂಬಿಕೆ ಬರೋದಿಲ್ಲ. ಅಲ್ಲಿ ಸುಂದರವಾದ ಬೆಳಕಿದೆ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ. ಅಲ್ಲಿ ಇಲ್ಲ, ನಾನು ಅನುಭವಿಸಿದ್ದೀನಿ, ನೋವುಗಳೇ ಇರೋವಂಥದ್ದು, ನಾನು ಬರೀ ಕತ್ತಲು ಇರೋದು ಹಾಗೆ ಹೀಗೆ ಅಂತೆಲ್ಲ ವಾದ ಮಾಡಕ್ಕೆ ಶುರು ಮಾಡ್ತಾರೆ. ಸಹಜವಾಗಿರೋವಂಥ ಸ್ಥಿತಿಯನ್ನ ನನ್ನ ಒಂದು ಕೊನೆಯ ಉಸಿರಿರೋವರೆಗೂ ನಾನಿದನ್ನು ಅಭ್ಯಾಸ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ಯಾರಿಗಿರುತ್ತೋ ಅವರು 90 ವರ್ಷದವರೆಗೂ ಅವ್ರು ಕಲಿತಾನೆ ಹೋಗ್ತಾ ಇರ್ತಾರೆ. ಆ ಕಲಿಕೆ ಅನ್ನೋದು ಮುಗಿಯೋದೇ ಇಲ್ಲ. ಕೊನೆಯ ಉಸಿರಿರೋವರೆಗೂ ಸಾವಿರದ ಅಲೆಗಳಿದ್ದ ಹಾಗೆ ಕೊನೆಯ ಉಸಿರಿರೋವರೆಗೂ ನಾನು ಅದನ್ನು ಅನುಭವಿಸ್ತೀನಿ, ಕೊನೆಯ ಉಸಿರಿರೋವರೆಗೂ ನಾನು ಕಲಿತೀನಿ ಅನ್ನೋ ಒಂದು ಸಂಕಲ್ಪ ಇದ್ದಾಗ ಅದಕ್ಕೆ ಅವ್ರಿಗೆ 13-14 ವರ್ಷದಷ್ಟೊತ್ತಿಗೆ ಆನಂತರ ಕಲಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ.
ಆ ಕಲಿಕೆಯ ಸ್ಥಿತಿ ಬರೋದಿಲ್ಲ ಅಂತೇಳ್ಬಿಟ್ಟು. ಈ ಒಂದು ಸಂಕಲ್ಪ ದೃಢವಾಗಿದ್ದಾಗ ನಾನು ಕೊನೆಯ ಉಸಿರಿರೋವರೆಗೂ ನಾನು ಕಲಿತೀನಿ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡ್ರೆ ಅವನು ಎಷ್ಟು 90 ವರ್ಷ ಆದ್ರೂ ಅವನು ಕಲಿಯೋದಕ್ಕೆ ಸಾಧ್ಯತೆ ಇದೆ. ಗಂಡ ಹೆಂಡತಿ ಮೊದಲನೇ ರಾತ್ರಿ ಸೇರ್ತಾರೆ, ತುಂಬ ಸಂತೃಪ್ತಿಯಿಂದ ಕೂಡಿರುತ್ತೆ. ಯಾಕೆಂದರೆ ಗಂಡನ ಬಗ್ಗೆ ಹೆಂಡತಿಗೇನು ಗೊತ್ತಿರಲ್ಲ, ಹೆಂಡತಿ ಬಗ್ಗೆ ಗಂಡನಿಗೂ ಏನೂ ಗೊತ್ತಿರಲ್ಲ. ಅದು ತಿಳಿಯುವಂಥ ಎಚ್ಚರಿಕೆಯಲ್ಲಿ ಇರ್ತಾರೆ ಅವರು. ಇಲ್ಲ, ಎಚ್ಚರಿಕೆಯಿಂದ ಇರಲ್ಲ. ಗಂಡನ ಬಗ್ಗೆ ಏನೂ ಗೊತ್ತಿರಲ್ಲ, ಹೆಂಡತಿ ಬಗ್ಗೆ ಏನೂ ಗೊತ್ತಿರಲ್ಲ. ಅವಾಗ ಹೊಸದಾಗಿರ್ತಾರೆ ಅವರು, ಹೊಸದಾಗಿ ಹೊಸ ಮುಖ, ಇದು ಹೊಸ ಮುಖ. ಹಾಗಾಗಿ ಇಬ್ರು ಸೇರಿದಾಗ ಅಲ್ಲಿ ಏನೋ ಒಂದು ಸುಖವನ್ನ ಅನುಭವಿಸಿರ್ತಾರೆ, ಖುಷಿಯಾಗಿರ್ತಾರೆ. 3 ದಿವಸ ಆಯ್ತು, 4 ದಿವಸ ಆಯ್ತು, 1 ವಾರ ಆಯ್ತು, 15 ದಿವಸ ಆಯ್ತು. ನನ್ನ ಗಂಡನ ಮನಸ್ಥಿತಿ ಏನು ಅನ್ನೋದು ಹೆಂಡತಿಗೆ ಸ್ವಲ್ಪನೇ ಗೊತ್ತಾಗ್ತಾ ಹೋಗುತ್ತೆ. ಸ್ವಭಾವ ಎಂಥದ್ದು, ಇವನು ಗುಣ ಎಂಥದ್ದು. ಯಾಕಂದ್ರೆ ಅವರ ಮನೆಯಲ್ಲಿ ತಂಗಿ ಒಂಥರ ಮಾತಾಡ್ತಾಳೆ, ಅಪ್ಪ ಒಂಥರ ಮಾತಾಡಿಸ್ತಾನೆ, ಅತ್ತೆ ಮಾವಂತಿರೆಲ್ಲ ಒಂದೊಂಥರ ವಿಭಾವ ಮಾಡ್ತಾ ಇರ್ತಾರಲ್ಲ. ಇದನ್ನೆಲ್ಲ ನೋಡಿ ಒಂದು ನನ್ನ ಗಂಡನ ಸ್ವಭಾವ ಇದು ಅಂತ ತೀರ್ಮಾನ ತಗೊಳ್ತಾರೆ. ಮಾವ, ನಿಮ್ಮ ಮಗ ಏನೋ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ ನೀವು ಅಂತಂದ್ರೆ ಅವನಬ್ಬ ದಡ್ಡ. ಆವಾಗ ಇವಳ ಮನಸ್ಸಲ್ಲಿ ನನ್ನ ಗಂಡ ದಡ್ಡ, ಅವನಬ್ಬ ಕೋಪಿಷ್ಟ, ನನ್ನ ಗಂಡ ಕೋಪಿಷ್ಟ. ಮನಸ್ಥಿತಿ ಹೇಗಮ್ಮ ಅಂತಂದ್ರೆ ಅವನದೊಂದು ವಿಚಿತ್ರವಾದ ಸ್ವಭಾವ, ಒಂದು ಇರಿಟೇಷನ್. ಅವನು ನನ್ನ ಗಂಡ ಇರಿಟೇಷನ್. ಈ ಒಂದು ಯೋಚನೆಯ ಆಧಾರದ ಮೇಲೆ ನನ್ನ ಗಂಡ ಇಂಥವನು ಅಂತ ತೀರ್ಮಾನ ತಗೊಂತೀವಿ. ಹೆಂಡತಿ ಅಲ್ಲ, ಯೋಚನೆ ಜೊತೆಗೆ ಮತ್ತೊಬ್ರು ಹೇಳಿದಂತೂ ಕೂಡ ಸೇರಿರ್ತದೆ. ಎಲ್ಲವೂ ಆಲೋಚನೆಗಳಿಂದ ಕೂಡಿರುತ್ತೆ. ನನ್ನ ಮಾವ ಹೇಳಿರೋದು, ನಮ್ಮ ಅತ್ತೆ ಹೇಳಿರೋವಂಥದ್ದು, ನನ್ನ ನಾದಿನಿ ಹೇಳಿರೋವಂಥದ್ದು, ಅಕ್ಕಪಕ್ಕದಲ್ಲಿರೋ ಅಂತಾರೆಲ್ಲ ಏನೇನೆಲ್ಲ ಹೇಳಿರ್ತಾರೆ. ಆ ಆಲೋಚನೆಗಳ ಮುಖಾಂತರ ನಾನು ಗಂಡನ ನೋಡ್ತೀನಿ, ನೇರವಾಗಿ ನಾನು ನೋಡಲ್ಲ. ಫಸ್ಟ್ ನಾನು ನೋಡಿದಾಗ ಅದು ಸಂತೃಪ್ತಿಯನ್ನು ಕೊಟ್ಟಿತ್ತು, ಯಾಕಂದ್ರೆ ಅವಾಗ ಏನು ಯೋಚನೆಗಳಿರಲಿಲ್ಲ. ಆ ನಂತರ ಇವನು ಹೆಂಡತಿ ಬಗ್ಗೆ, ಅವಳ ಸ್ವಭಾವದ ಬಗ್ಗೆ, ಅವಳು ಹೇಗೆ ಈ ಥರ ಇರ್ಬೋದ, ಆ ಥರ ಇರ್ಬೋದಲ್ಲ ಅಂತ ಯೋಚನೆ ಮಾಡ್ತಾನೆ. ಅವಳ ಫ್ರೆಂಡ್ಸ್ ಹತ್ರ ಏನೋ ಒಂದು ಕಲೆಕ್ಟ್ ಮಾಡ್ಕೊತಾನೆ. ನನ್ನ ಹೆಂಡತಿ ಸ್ವಭಾವ ಇದು, ಅವಳದೊಂಥರ ಕೋಪದ ಸ್ವಭಾವ, ಸಂಶಯ ಸ್ವಭಾವ, ಈ ರೀತಿ ಅನ್ಕೊಂಡು ಅತ್ತೆ ಮನೆಗೆ ಹೋಗ್ತಾನೆ. ಅತ್ತೆಗೆ ಹೋಗಿ ಹೇಳ್ತಾನೆ, ಅವಳಿಗೆ ಹೇಳಿದ ಮಾತೆ ಕೇಳೋದಿಲ್ಲ, ನೀವೊಂದ್ ಸ್ವಲ್ಪ ಹೇಳ್ಬಾರ್ದ ಅಂತ ಹೇಳಿದ್ರೆ ಅವಳು ರಾಕ್ಷಸಿ ಕಣಪ್ಪ. ಓ, ನನ್ನ ಹೆಂಡತಿ ರಾಕ್ಷಸಿ ಅನ್ನೋದು. ಇವಾಗ ನಾನೇನ್ ಮಾಡ್ತೀನಿ, ನನ್ನ ಹೆಂಡತಿಯನ್ನ ನೋಡೋವಾಗ ನಾನು ಏನ್ ಮಾಡ್ತೀನಿ, ಕಲೆಕ್ಟ್ ಮಾಡಿರುವಂತ ಆಲೋಚನೆಗಳ ಮುಖಾಂತರ ನೋಡ್ತೀನಿ. ನೇರವಾಗಿ ನೋಡಿದ್ದಾಗ ಅವ್ರು ಸುಖವಾಗಿದ್ರು. ಯಾವಾಗ ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಈ ಆಲೋಚನೆಗಳ ಮುಖಾಂತರ ಹೆಂಡತಿಯನ್ನ ನೋಡ್ತಾನೋ, ಈ ಆಲೋಚನೆಗಳ ಮುಖಾಂತರ ಗಂಡನನ್ನ ಬೇರೆ ಬೇರೆ ಕಲೆಕ್ಟ್ ಮಾಡ್ಕೊಂಡಿರ್ತಾನಲ್ಲ ಆಲೋಚನೆಗಳು, ಆಲೋಚನೆಗಳ ಮುಖಾಂತರ ಅವನ ಹೆಂಡತಿಯನ್ನ ನೋಡ್ತಾನೆ. ನಾನು ಅಷ್ಟೇ, ನನ್ನ ಹೆಂಡತಿಯನ್ನ ಆಲೋಚನೆಗಳ ಮುಖಾಂತರ ನೋಡ್ತಾ ಇದ್ದೀನಿ. ನಾನೇ ಒಂದು ವ್ಯಕ್ತಿತ್ವನ ರೂಪಿಸಿದ್ದೀನಿ. ನನ್ನ ಹೆಂಡತಿಗೆ ನಾನೇ ಒಂದು ವ್ಯಕ್ತಿತ್ವವನ್ನು ಕೊಟ್ಟಿದ್ದೀನಿ. ಆ ವ್ಯಕ್ತಿತ್ವದ ಮೂಲಕ ನೋಡ್ತಾ ಇದ್ದೀನಿ. ಆಲೋಚನೆಗಳೆಲ್ಲ ಕಿತ್ತಾಕಿ ನೋಡ್ಬೇಕು, ಆವಾಗಲೇ ಅದು ಸಂಬಂಧಗಳು ಪರಿಪೂರ್ಣವಾಗುತ್ತೆ. ಇವಾಗ ತಾಯಿ ಹೇಳಿದಂತ ರೀತಿ, ನಾದ್ನಿ ಹೇಳಿದಂತ ರೀತಿ, ಅತ್ತೆ ಹೇಳಿದಂತ ರೀತಿ, ಮಾವ ಹೇಳಿದಂತ ರೀತಿ, ಇದೆಲ್ಲವನ್ನು ಒಂದು ಒಳಗಡೆ ತಗೊಂಡು ಅದ್ರ ಮೂಲಕ ನೋಡೋಂಥದ್ದು ಆಲೋಚನೆಗಳ ಮುಖಾಂತರ ನೋಡ್ತಾ ಇದ್ದೀನಿ. ನನ್ನ ಮಗನನ್ನ ನೋಡ್ಬೇಕಂದ್ರೆ ನಾನು ಹೆಂಗ್ ನೋಡ್ತಾ ಇದ್ದೀನಿ, ಅಕ್ಕಪಕ್ಕದ ಹುಡುಗರೇನು ಹೇಳಿರ್ತಾರೆ, ಅನಂತರ ಮೇಷ್ಟ್ರು ಹೇಳಿರ್ತಾರೆ. ಆ ಮೇಷ್ಟ್ರು ಹೇಳಿರೋದೇ ಸತ್ಯ ಆಗಿರಲ್ಲ. ಆ ಒಂದು ನಿರ್ಧಾರಕ್ಕೆ ಬಂದಿರ್ತೀನಿ ನಾನು. ಆ ಆಲೋಚನೆಗಳ ಮುಖಾಂತರ ನನ್ನ ಮಗನನ್ನ ನೋಡ್ತೀನಿ, ಅಲ್ಲಿ ಪ್ರೀತಿ ಹುಟ್ಟೋದಿಲ್ಲ. ಆ ಆಲೋಚನೆಗಳಿಂದ ಮುಖಾಂತರ ನಾನು ನನ್ನ ಗಂಡನನ್ನ ನೋಡ್ತೀನಿ, ಅಲ್ಲಿ ಪ್ರೀತಿ ಹುಟ್ಟೋದಿಲ್ಲ. ಆ ಆಲೋಚನೆಗಳ ಮುಖಾಂತರ ನಾನು ನನ್ನ ಹೆಂಡತಿಯನ್ನು ನೋಡ್ತೀನಿ, ಅಲ್ಲಿ ಪ್ರೀತಿ ಹುಟ್ಟೋದಿಲ್ಲ. ಆ ಆಲೋಚನೆಗಳ ಮುಖಾಂತರ ನನ್ನ ತಾಯಿಯನ್ನು ನೋಡ್ತೀನಿ, ಅಲ್ಲಿ ಪ್ರೀತಿ ಹುಟ್ಟೋದಿಲ್ಲ. ಮಗಳನ್ನು ನೋಡಿದ್ರೂ ಅಲ್ಲಿ ಪ್ರೀತಿ ಹುಟ್ಟೋದಿಲ್ಲ. ಯಾಕೆಂದರೆ ಆ ಆಲೋಚನೆಗಳ ಮುಖಾಂತರ ನೋಡ್ತಾ ಇದ್ದೀನಿ ನಾನು. ಆಲೋಚನೆಗಳು ಇಲ್ಲದ ಸ್ಥಿತಿಯಲ್ಲಿ ನೋಡಿದಾಗ, ವರ್ತಮಾನ ಸ್ಥಿತಿಯಲ್ಲಿ ನೋಡಿದಾಗ ಅಲ್ಲಿ ಪ್ರೀತಿ ಅಲ್ಲದೆ ಬೇರೇನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆಲೋಚನೆ ಒಳ್ಳೇದಿದ್ದರೆ ಒಳ್ಳೇದ್ರ ಥರ ನೋಡ್ತೀನಿ, ಕೆಟ್ಟದ್ದಿದ್ದರೆ ಕೆಟ್ಟದ್ರ ಥರ ನೋಡ್ತೀನಿ. ಈ ಆಲೋಚನೆಗಳನ್ನು ತೆಗೆದುಹಾಕೋದಕ್ಕೆ ಪ್ರಯತ್ನ ಆಗಬೇಕು. ಆವಾಗ ಅದೊಂದು ಭಾವನಾತ್ಮಕ ಕೇಂದ್ರದಲ್ಲಿ ಪ್ರೀತಿ ಅನ್ನೋದು ತನ್ನಷ್ಟಕ್ಕೆ ತಾನೇ ಅರಿಯೋದಕ್ಕೆ ಶುರುವಾಗುತ್ತೆ. ಆಲೋಚನೆಗಳು ತೆಗೆದಾಗ
ಆಲೋಚನೆಗಳು ತೆಗ್ದಿಲ್ಲ ಅಂದರೆ ಆಲೋಚನೆಗಳ ಮುಖಾಂತರನೇ ನಾನು ನೋಡೋಕೆ ಶುರು ಆಗ್ತೀನಿ. ಅಲ್ಲಿ ಬೇರೇನೂ ಬದಲಾವಣೆ ಆಗೋದಿಲ್ಲ. ನನ್ನನ್ನು ನಾನು ಬದಲಾಯಿಸ್ಕೊಳಕ್ಕಾಗಲ್ಲ, ಪರಿವರ್ತನೆ ಸಾಧ್ಯ ಇಲ್ಲ, ಮುಂದಿನ ಒಂದು ಕಾಯಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೌದು, ಅಲ್ಲೇ ನಿಂತು ಬಿಡುತ್ತೆ. ಹೌದು. ಈ ಭೌತಿಕ ದೇಹದ ಉದ್ವಿಗ್ನಗಳು ಕಾಮದಿಂದ ತುಂಬಿದ್ರು ಸರಿ, ನಾನು ಏನೋ ಒಂದು ತಿಂತಾ ಇದ್ರು ಸರಿ, ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ರು ಸರಿ, ಅದೇನೋ ಆಗಬೇಕು, ಅದೇನೋ ಮಾಡಬೇಕು, ಅದೇನೋ ದೊಡ್ಡದಾಗಬೇಕು ಅನ್ನೋ ಒಂದು ಬರದಲ್ಲಿ ಹೋಗದೆ ನನ್ನ ಪಾಡಿಗೆ ನಾನು ಕೆಲಸವನ್ನು ಮಾಡ್ತಾ ಇದ್ರೆ, ನನ್ನ ಪಾಡಿಗೆ ನಾನು ತಿಂತಾ ಇದ್ರೆ, ನನ್ನ ಪಾಡಿಗೆ ನಾನು ಯಾವುದ್ರಲ್ಲೋ ತೊಡಗಿಸ್ಕೊಂಡಿತ್ತು ಅಂದರೆ ಅದರಲ್ಲಿ ಎಚ್ಚರದಿಂದ ಇದ್ದಾಗ ಅಲ್ಲಿ ಉದ್ವಿಗ್ನತೆ ಇರೋದಿಲ್ಲ. ಯಾವಾಗ ಉದ್ವಿಗ್ನತೆ ಇರಲ್ವೋ ಅಲ್ಲಿ ಕಾಯಿಲೆಗಳು ಬರಲ್ಲ, ಶಾಂತವಾಗಿರುತ್ತೆ, ಶರೀರ ಉದ್ವಿಗ್ನ ಆಗಲ್ಲ. ಆವಾಗ ಇಲ್ಲಿ ಭಾವನಾತ್ಮಕ ಕೇಂದ್ರದಲ್ಲಿ ಅಲ್ಲಿ ಪ್ರೀತಿ ಷರತ್ತುಗಳಿಂದ ತುಂಬಿದೆಯಾ, ಬೇಡಿಕೆಗಳಿಂದ ತುಂಬಿದೆಯಾ, ಆಜ್ಞೆಗಳಿಂದ ತುಂಬಿದೆಯಾ, ಇದೆಲ್ಲವೂ ಅಹಂಕಾರಕ್ಕೆ ಸಂಬಂಧಪಟ್ಟಂಥದ್ದು. ಹೌದು. ಬೇಡಿಕೆ ಇಂಥದ್ದಾಗಬೇಕು, ಅದಕ್ಕೋಸ್ಕರ ನಾನು ಪ್ರೀತಿ ಮಾಡ್ತೀನಿ, ಇಂಥದ್ದಾಗಬೇಕು. ಮಗನ ಮೇಲೆ ಒಂದು ಒತ್ತಡ ಹಾಕ್ತೀವಿ, ಮಗಳ ಮೇಲೆ ಒತ್ತಡ ಹಾಕ್ತೀವಿ. ಹೀಗೆ ಯಾವುದೋ ಒಂದು ಬೇಡಿಕೆಗಳ ಮುಖಾಂತರ ಇತ್ತು ಅಂದರೆ, ಯಾವುದೋ ಒಂದು ಷರತ್ತುಗಳ ಮುಖಾಂತರ ಇತ್ತು ಅಂದರೆ ಅದು ಪ್ರೀತಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಾನು ಆ ವ್ಯಕ್ತಿತ್ವದ ಮುಖಾಂತರ ನೋಡ್ತಾ ಇದ್ದೀನಲ್ವಾ. ನನ್ನ ಗಂಡ ಅಂತಂದರೆ ಹೀಗೆ ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತೀನಿ, ಆಲೋಚನೆಗಳ ಮುಖಾಂತರನೇ ನೋಡ್ತೀನಿ. ನನ್ನ ಹೆಂಡತಿ ಅಂತಂದರೆ ಒಂದು ಸ್ವರೂಪ ಅನ್ನೋದನ್ನ ನಾನು ಒಂದು ವ್ಯಕ್ತಿತ್ವನ ರೂಪಿಸ್ಬಿಟ್ಟಿದ್ದೀನಿ ನಾನೇ. ನನ್ನ ಹೆಂಡತಿ ಸ್ವಭಾವ ಇಂಥದ್ದು, ಅವಳ ಸ್ವಭಾವ ಇಂಥದ್ದು, ಅವಳಿದು ಹಾಗೆ, ಅವಳು ಪ್ರತಿಯೊಂದು ಇಂಚಿಂಚು ಗೊತ್ತುಕೊಂಡ್ರೆ ನನಗೆ ಅವಳೇನಂತ ಮುಂದೆ ಹೀಗೆ ಮಾಡ್ಬೋದು ಅನ್ನೋದನ್ನ ಇವರೇ ಅದೇ ಆಲೋಚನೆಗಳ ಮುಖಾಂತರನೇ ಅವನ ಹೆಂಡತಿಯನ್ನ ನೋಡ್ತಾ ಇದ್ದಾನೆ. ಹೌದು. ಆವಾಗ ಅದು ಪ್ರೀತಿ ಇರಲ್ಲ ಅಲ್ಲಿ. ಯಾವಾಗ ಒಬ್ಬನೇ ಇದ್ದರು, ಸಂಬಂಧಗಳ ಜೊತೆಯಲ್ಲಿದ್ದರು, ಅವನು ವರ್ತಮಾನ ಕಾಲದಲ್ಲಿ ಆಲೋಚನೆಗಳಿಂದ ಕೂಡಿರದೇ ಇದ್ದಾಗ ಪ್ರೀತಿಯ ಅರಿವಿನಿಂದ ಕೂಡಿರ್ತಾನೆ. ನಿರಂತರವಾಗಿ ಪ್ರೀತಿ ಹರಿತಾ ಇರುತ್ತೆ. ಒಬ್ಬನೇ ಇದ್ದಾಗಲೂ ಪ್ರೀತಿ ನಿರಂತರವಾಗಿ ಹರಿತಾ ಇರುತ್ತೆ. ಜೊತೆ ಇದ್ದಾಗಲೂ ಕೂಡ ಪ್ರೀತಿ ನಿರಂತರವಾಗಿ ಹರಿತಾ ಇರುತ್ತೆ. ಆಲೋಚನೆಗಳಿಲ್ಲದೆ ಇದ್ದಾಗ, ಆಲೋಚನೆಗಳ ಮುಖಾಂತರ ನನ್ನ ಹೆಂಡತಿಯನ್ನು ನೋಡಿದ್ರೆ ಅವಳು ರಾಕ್ಷಸಿ ಅಂತ ಕಾಣ್ತಾಳೆ. ಆಲೋಚನೆಗಳ ಮುಖಾಂತರ ನನ್ನ ಗಂಡನನ್ನ ನೋಡಿದ್ರೆ ಅವನು ಕೋಪಿಷ್ಠನಾಗಿರ್ತಾನೆ, ಇನ್ನೇನೋ ಒಂದು ಆಗಿರ್ತಾನೆ. ಆಲೋಚನೆಗಳ ಮುಖಾಂತರ ನನ್ನ ಮಗನನ್ನ ನೋಡಿದ್ರೆ ಬೇರೆ ತರ ತೆರೆದ ಭಾವದಲ್ಲೇ ನೋಡಿದಾಗ, ಅದೇ ಆಲೋಚನೆಗಳಿಲ್ಲದ ಸ್ಥಿತಿಯಲ್ಲಿ ಮುಕ್ತವಾಗಿ ನೋಡಿದಾಗ ಅವನಿಗೆ ನಿರಂತರವಾಗಿ ಪ್ರೀತಿಯ ಅನುಭವ ಆಗುತ್ತೆ. ಪ್ರೀತಿ ಅನ್ನೋದು ಕೊಡೋ ಅಂಥದ್ದಷ್ಟೇ, ಅಲ್ಲಿ ಆಲೋಚನೆಗಳಿಂದ ಇರುವಂಥದ್ದಲ್ಲ. ಹರಿತಾ ಇರುವಂಥ ಪ್ರೀತಿಯಲ್ಲಿ ಒಂದಾದಾಗ ಆ ಒಂದು ಭಾವನಾತ್ಮಕ ಕಾಯ ಶಾಂತ ರೀತಿಯಲ್ಲಿ ವರ್ತನೆ ಮಾಡುತ್ತೆ. ಈಗ ಒಂದು ಹೂವು ಹರಳಿತು ಅಂದರೆ ಆ ಅರಳುವಿಕೆಯಲ್ಲಿ ಎಷ್ಟೋ ಒಂದು ಸೌಂದರ್ಯ ಇರುತ್ತೆ, ಅದರ ಒಂದು ಪರಿಮಳ ಸುತ್ತಮುತ್ತಲೂ ಹರಡುವಂತೆ ಈ ಪ್ರೀತಿ ಅನ್ನೋದು ಸುತ್ತಮುತ್ತಲೂ ಹರಡುತ್ತೆ, ಅಕ್ಕಪಕ್ಕದಲ್ಲೆಲ್ಲ ಹರಡ್ಕೊಳ್ಳುತ್ತೆ, ಎಲ್ಲ ಕಡೆನೂ ಪಸರಿಸ್ತಾ ಹೋಗುತ್ತೆ. ಆವಾಗ ಪ್ರಕೃತಿ ಇವನನ್ನ ಪ್ರೀತಿ ಮಾಡುತ್ತೆ, ಇವನು ಪ್ರಕೃತಿಯನ್ನು ಪ್ರೀತಿಸಲ್ಪಡ್ತಾನೆ. ಆವಾಗ ಪ್ರೀತಿ ಅಲ್ಲದು ಬೇರೇನೂ ಇರೋದಿಲ್ಲ. ಹಾಗಾಗಿ ಆ ಭಾವನಾತ್ಮಕ ಕಾಯ ಆ ಪ್ರೀತಿಯನ್ನು ಲೈಂಗಿಕತೆ ಅಂತ ತಿಳ್ಕೊಬಾರ್ದು. ಯಾಕೆಂದರೆ ಭೌತಿಕ ದೇಹಕ್ಕೆ ಮಾತ್ರ ಲೈಂಗಿಕತೆ ಇದೆ, ಭಾವನಾತ್ಮಕ ಕೇಂದ್ರಕ್ಕೆ, ಭಾವನಾತ್ಮಕ ಕಾಯಕ್ಕೆ ಪ್ರೀತಿ ರೀತಿ ಆ ಒಂದು ಎರಡು ಭಾವಗಳು ಒಂದಾದಾಗ ಅದೊಂದು ರೀತಿ ಸಮಾಧಿ ಸ್ಥಿತಿ ಇಲ್ಲ. ಸಮಾಧಿ ಸ್ಥಿತಿ ಬೇರೆ, ಅದು ಒಂದು ರೀತಿ ಸಮಾಧಿ ಸ್ಥಿತಿ ಅಲ್ಲ. ಇಲ್ಲ, ಅದೊಂದು ಪ್ರೀತಿಯ ಅನುಭವ, ಪ್ರೀತಿ ಅಷ್ಟೇ, ಪ್ರಕೃತಿಯಲ್ಲಿ ಪ್ರೀತಿಯಾಗಿರುವಂಥದ್ದಷ್ಟೇ. ಆ ನಂತರ ಮುಂದಕ್ಕೆ ಬರ್ತಾನೆ. ಇಲ್ಲಿ ಬಂದಾಗ ಏನಾಗುತ್ತೆ, ಆಸೆಗಳು ಮತ್ತೆ ಬಯಕೆಗಳು ಸೂಕ್ಷ್ಮ ಕಾಯದಲ್ಲಿ ಆಸೆಗಳು ಮತ್ತು ಬಯಕೆಗಳು ಉಂಟಾಗುತ್ತೆ. ನಮ್ಮ ಸಂಬಂಧಗಳು ಪ್ರೀತಿಯಿಂದ ಕೂಡಿರದೆ ಯುದ್ಧಗಳಿಂದ ಕೂಡಿದೆ, ಘರ್ಷಣೆಯಿಂದ ಕೂಡಿದೆ. ಸಂಬಂಧಗಳು ಯಾವುದೇ ಒಂದು ಮನೇಲಿ ತಗೊಂಡ್ರು ಈ ಒಂದು ಸಂಬಂಧಗಳ ಒಂದು ಘರ್ಷಣೆ ಇದೆ. 2 ದಿವಸ ಅದು ಶಾಂತವಾಗಿದೆ ಅಂದ ಕೂಡಲೇ ಅಲ್ಲಿ ಪ್ರೀತಿ ಇದೆ ಅಂತ ಅರ್ಥ ಅಲ್ಲ. ಅದು 2 ಕದನಗಳ ವಿರಾಮ ಅಷ್ಟೆ.
ನಾನು ಆಲೋಚನೆಗಳಿಂದ ನಾನು ನನ್ನ ಸಂಬಂಧಗಳನ್ನು ನೋಡಬಾರ್ದು. ನಾನು ತುಂಬಿಕೊಂಡಿರುವಂಥ ಆಲೋಚನೆಗಳಿಂದ ನಾನು ನನ್ನ ಹೆಂಡತಿಯನ್ನು ನೋಡಬಾರ್ದು. ನಾನೇ ತುಂಬಿಕೊಂಡಿರುವಂಥ ಆಲೋಚನೆಗಳಿಂದ ನನ್ನ ಗಂಡನನ್ನು ನೋಡಬಾರ್ದು. ನಾನೇ ತುಂಬಿಕೊಂಡಿರುವಂಥ ಆಲೋಚನೆಗಳಿಂದ ನನ್ನ ಮಕ್ಕಳನ್ನು ನೋಡಬಾರ್ದು. ಆಲೋಚನೆಗಳಿಂದ ನೋಡದೆ ಕೇವಲ ನನ್ನ ಮಕ್ಕಳಂತೆ ನೋಡಿದಾಗ, ನನ್ನ ಅಪ್ಪ ಅಮ್ಮನಂತೆ ನೋಡಿದಾಗ, ನನ್ನ ಹೆಂಡತಿಯನ್ನು ನೋಡಿದಾಗ, ಕೇವಲ ನೋಡಿದಾಗ, ಆ ಕ್ಷಣದಲ್ಲಿ ನೋಡಿದಾಗ ಪ್ರೀತಿಯ ಒಂದು ಅರಿಯುವಿಕೆ ನಿರಂತರವಾಗಿರುತ್ತೆ. ಅಲ್ಲಿ ಪ್ರೀತಿಯ ಅರಿಯುವಿಕೆ ಬಿಟ್ಟರೆ ಇನ್ನೇನೂ ಇರುವುದಿಲ್ಲ. ಆವಾಗ ಆ ದೇಹದ ಒಂದು ಯೋಗಕ್ಷೇಮ ಅದು. ನಿರಂತರವಾಗಿ ಪ್ರೀತಿ ಹರಿದಾಗ ಆವಾಗ ಅಲ್ಲಿ ಆ ದೇಹ ಉದ್ವಿಗ್ನತೆಯನ್ನು ಅನುಭವಿಸುವುದಿಲ್ಲ. ಆವಾಗ ಮೂರನೇ ಕಾಯಕ್ಕೆ ಹೋಗ್ತೀವಿ ನಾವು, ಸೂಕ್ಷ್ಮ ಕಾಯಕ್ಕೆ. ಸೂಕ್ಷ್ಮ ಕಾಯಕ್ಕೆ. ಸೂಕ್ಷ್ಮ ಕಾಯದಲ್ಲಿ ಏನಿದೆ? ಅಲ್ಲಿ ಆಸೆಗಳಿದೆ, ಬಯಕೆಗಳಿದ್ದಾವೆ. ಆಸೆಗಳ ಗುಂಪು, ಬಯಕೆಗಳ ಗುಂಪು ಇದೆ. ಅಲ್ಲಿ ಆಸೆಗಳ ಗುಂಪು ಅನೇಕ ಜನ್ಮಗಳಿಂದ ಕೂಡಿರುವಂಥದ್ದು. ಈ ಜನ್ಮದ್ದಲ್ಲ ಅದು. ಅನೇಕ ಜನ್ಮಗಳಲ್ಲಿ ಏನೋ ಆಗ್ಬೇಕಂತ ಆಸೆ ಇತ್ತು, ಅಲ್ಲೇನೋ ಒಂದು ಬೀಜ ಬಿತ್ತೆ, ಅದು ಒಂದು ಅರ್ಧ ಮರ ಆಗಿರುತ್ತೆ. ಇನ್ನೇನೋ ಒಂದು ಬೀಜ, ಈಡೇರಿದಂಥ ಆಸೆಗಳು ಎಲ್ಲನೂ ಅಷ್ಟೇ. ನನಗೆ ಇದೇ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಬಂದಿದ್ದೀನಿ ನಾನು. ಅನೇಕ ಜನ್ಮಗಳಲ್ಲಿ ಬಂದು ಅನೇಕ ಫಲಗಳನ್ನು ನೋಡಿದ್ದೀನಿ ನಾನು. ಅನೇಕ ಆಸೆಗಳನ್ನು ಹುಟ್ಟಾಕೊಂಡಿದ್ದೀನಿ ನಾನು. ಹಾಗಾಗಿ ಎಲ್ಲವೂ ಸ್ವಲ್ಪ 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 ಮಾಡಿರ್ತೀನಿ, ಒಂದೊಂದು ಜನ್ಮದಲ್ಲೂ ಒಂದೊಂದು. ಆ ಆಸೆಗಳು, ಬಯಕೆಗಳು, ಯಾವಾಗ ಆಸೆಗಳ ಒಂದು ನಿರಂತರ ಚಲನೆ ಇದೆ, ಅದೊಂದು ಶರೀರ ಒಂದು ಬೆಳಕಿನಿಂದ ಕೂಡಿದೆ. ಹೇಗೆ ಭೌತಿಕ ದೇಹ ಶಾಂತವಾದಾಗ ಆರೋಗ್ಯ ಯೋಗಕ್ಷೇಮ ಉಂಟಾಗುತ್ತೋ, ಅದೇ ರೀತಿ ಭಾವನಾತ್ಮಕ ಕೇಂದ್ರದಲ್ಲಿ ಪ್ರೀತಿಯ ನಿರಂತರ ಅರಿವಿನ ಒಂದು ಚಲನೆಯಲ್ಲಿದ್ದಾಗ ಅದು ಯೋಗಕ್ಷೇಮದಿಂದ ಕೂಡಿರುತ್ತೆ, ಶಾಂತತೆಯಿಂದ ಕೂಡಿರುತ್ತೆ. ಆಸೆ ಅನ್ನೋ ಅಂಥದ್ದು ಬಯಕೆಯನ್ನು ಉಂಟು ಮಾಡಿಲ್ಲ ಅಂತಂದರೆ ಅಲ್ಲಿ ಆಸೆಗಳು ಇದ್ದಾವೆ. ಆಸೆಗಳನ್ನು ನೇರವಾಗಿ ನೋಡಿದಾಗ ಆಸೆಗಳಿದ್ದಾವೆ ಅಷ್ಟೇ, ಅದನ್ನು ಒಪ್ಕೊಬೇಕು. ಆಸೆಗಳು ಬಯಕೆಗಳು ಆಯಿತು ಅಂತಂದರೆ ಅದು ತೀರ್ಸಕ್ಕಾಗಲ್ಲ. ಅದನ್ನು ಬಯಕೆಗಳು ಅಂದರೆ ಆಸೆಗಳ ಅತಿ ಉತ್ಕಟವಾದಂಥ ಸ್ಥಿತಿ ಬಯಕೆನಾ? ಬಯಕೆ ಬೇಕೇ ಬೇಕು ಅನ್ನೋದು. ಈಗ ನನಗೆ ಏನೋ ಒಂದು ತಿನ್ಬೇಕು ಅಂತ ಆಸೆ ಬಂದ್ಬಿಡುತ್ತೆ, ಅದನ್ನ ತಿನ್ನೋವರೆಗೂ ಅದಕ್ಕೆ ಬಯಕೆ ಈಡೇರೋದಿಲ್ಲ. ಅದು ಆ ಬಯಕೆ ಅನ್ನೋದು ಆ ಥರ ಇರುತ್ತೆ. ಯಾವುದೇ ಪ್ರತಿಯೊಂದೂ ಅಷ್ಟೇ. ಧ್ಯಾನ ಅನ್ನೋದು ಪ್ರಾರಂಭವಾಗುವುದೇ ಸೂಕ್ಷ್ಮ ಕಾಯದಿಂದ, ಅಗ್ನಿ ತತ್ವದಿಂದ ಕೂಡಿರೋಂಥ ಮಣಿಪುರ ಚಕ್ರ. ಆಸೆಗಳು ಮತ್ತು ಬಯಕೆಗಳಿಂದ ಕೂಡಿರುವಂಥ ಉಗ್ರಾಣ. ಅದು ತೀವ್ರವಾದ ಬಯಕೆ ಆಸೆಯನ್ನು ಉಂಟು ಮಾಡಬಾರ್ದು, ಆಸೆಗಳು ಬಯಕೆಗಳನ್ನು ಉಂಟು ಮಾಡಬಾರ್ದು. ಈ ಆಸೆಗಳು ಬಯಕೆಗಳು ಅನೇಕ ಜನ್ಮಗಳಿಂದ ಬಂದಿರುವಂಥದ್ದು. ಅನೇಕ ಜನ್ಮಗಳಲ್ಲಿ ಏನೇನೋ ಆಸೆಗಳನ್ನು ಹೊತ್ಕೊಂಡು ಬಂದಿರ್ತೀನಿ. ಕೆಲವೊಂದು ಈಡೇರಿರುತ್ತೆ, ಕೆಲವೊಂದು ಈಡೇರಿರಲ್ಲ. ಧ್ಯಾನಕ್ಕೆ ಕೂತ್ಕೊಂಡಾಗ ಅನೇಕ ರೀತಿಯ ಆಸೆಗಳು ನಿರಂತರವಾಗಿ ನಮ್ಮ ಮುಂದೆ, ಕಣ್ಣು ಮುಂದೆ ಹೋಗ್ತಾ ಇರುತ್ತೆ ಪರದೆ ಮೇಲೆ. ಒಂದೊಂದು ಆಸೆನೂ ಒಂದೊಂದು ಬಯಕೆಯನ್ನು ಉಂಟು ಮಾಡುತ್ತೆ, ತೀವ್ರವಾಗಿ ಪ್ರಚೋದನೆ ಮಾಡುತ್ತೆ. ಅದನ್ನು ಮಾಡು, ಅದನ್ನು ತಿನ್ನು, ಇದನ್ನು ಮಾಡು. ಅನೇಕ ರೀತಿಯ ಲೈಂಗಿಕ ಚಿತ್ರಗಳು ಬರ್ಬೋದು, ಪ್ರೀತಿಯ ಚಿತ್ರಗಳು ಬರ್ಬೋದು, ಮೋಸ ಹೋಗಿರುವಂಥ ಚಿತ್ರಗಳು ಬರ್ಬೋದು. ಆದರೆ ಅಲ್ಲಿ ಧ್ಯಾನ ಮಾಡೋದಕ್ಕೆ ಆ ಒಂದು ಆಸೆಗಳು ಬಿಡೋದಿಲ್ಲ. ಅದನ್ನು ಎಚ್ಚರದ ಸ್ಥಿತಿಯಿಂದ, ಜಾಗೃತ ಸ್ಥಿತಿಯಿಂದ ಆಸೆಗಳು ಬಯಕೆಗಳನ್ನು ಉಂಟು ಮಾಡಿಲ್ಲ ಅಂದರೆ ಅದು ಹೇಗಿದೆಯೋ ಹಾಗೇ ನೋಡಿದಾಗ, ಆ ಒಂದು ವರ್ತಮಾನದ ಸ್ಥಿತಿಯಲ್ಲಿ ನೋಡಿದಾಗ ಆಸೆಗಳ ಮತ್ತು ಬಯಕೆಗಳ ಗುಂಪು ಕಣ್ಮರೆಯಾಗುತ್ತೆ, ಆವಿಯಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾದಾಗ ಆ ಒಂದು ಆಸ್ಟ್ರಲ್ ದೇಹ ಅಂತೇನಿರುತ್ತೆ, ಆಸ್ಟ್ರಲ್ ಕಾಯ, ಅದು ಶಾಂತವಾಗುತ್ತೆ. ಅದರ ಉದ್ವೇಗ ಏನು ಅಂದರೆ ಆಸೆಗಳು ಬಯಕೆಗಳನ್ನು ಹಾಗೆ ನಾವು ಒಪ್ಪಿಕೊಂಡಾಗ, ಅದನ್ನು ಪ್ರತಿಕ್ರಿಯೆ ಮಾಡದೇ ಇದ್ದಾಗ ಆ ಗುಂಪು ಕಣ್ಮರೆಯಾಗುತ್ತೆ. ಅದೊಂದು
ಪ್ರಕೃತಿ ಕೊಟ್ಟಿರುವಂಥ ಒಂದು ಕೊಡುಗೆ. ದಿವ್ಯವಾದಂಥ ಪ್ರಕೃತಿಯ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಅಂಥ ಒಂದು ಆಶೀರ್ವಾದ ಅಲ್ಲಿ ಉಂಟಾಯಿತು ಅಂದರೆ ಆ ಒಂದು ಶರೀರದ ಉದ್ವೇಗ ಶಾಂತವಾಗುತ್ತೆ. ನಂತರ ಮಾನಸಿಕ ಕಾಯ. ಈ ಮಾನಸಿಕ ಕಾಯದಲ್ಲಿ ಅನೇಕ ಆಲೋಚನೆಗಳಿದ್ದಾವೆ. ಅನೇಕ ಆಲೋಚನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಸೂಕ್ಷ್ಮ ಕಾಯಕ್ಕೆ ಆಸೆಗಳು ಮತ್ತು ಬಯಕೆಗಳು ಅದು ಒತ್ತಡ, ಅದರ ಉದ್ವೇಗ. ಅದು ಮಾನಸಿಕ ಕಾಯಕ್ಕೆ ಆಲೋಚನೆಗಳು ಉದ್ವೇಗ. ಆಲೋಚನೆಗಳು ಒಂದೊಂದು ಆಲೋಚನೆಯನ್ನು ಅದರದ್ದೇ ಆದಂಥ ಅಸ್ತಿತ್ವವನ್ನು ಹೊಂದಿರುತ್ತೆ. ಪ್ರತಿಯೊಂದು ಆಲೋಚನೆಗೂ ಅದರದ್ದೇ ಅಸ್ತಿತ್ವ ಇರುತ್ತೆ. ಒಂದು ಧರ್ಮವನ್ನು ನಂಬಿರೋಂಥ ಒಂದು ವ್ಯಕ್ತಿಗಳನ್ನು ತಗೊಂಡಾಗ ಅವ್ರದ್ದೇ ಕೆಲವು ಸಂಸ್ಕಾರಗಳು ಇರುತ್ತೆ, ಅವ್ರದ್ದೇ ಆಲೋಚನೆಗಳಿರ್ತವೆ. ಆಲೋಚನೆಗಳನ್ನು ಪ್ರತಿಪಾದಿಸುತ್ತೆ ಅವು. ಇದೇ ಸರಿ, ಇದೇ ಸರಿಯಾದ ಪ್ರಮಾಣ, ಇದಕ್ಕಿದೆ ಸರಿ, ಇದೇ ಸರಿ. ಅದು ಅನುಭವದಿಂದ ಕೂಡಿದ್ಯಾ ಅನ್ನೋದು ಬಹಳ ಮುಖ್ಯ. ಕಮ್ಯುನಿಸ್ಟರು ದೇವರಿಲ್ಲ ಅಂತ ಹೇಳ್ತಾರೆ. ದೇವರ ಮೇಲೆ ನಂಬಿಕೆ ಇರುವಂಥವರು, ಆಸ್ತಿಕರು ದೇವರನ್ನ ನಂಬಿರುತ್ತಾರೆ. ಅವರವ್ರ ಆಲೋಚನೆ ಅವ್ರವ್ರಿಗೆ ದೊಡ್ಡದಾಗಿರುತ್ತೆ. ಅದೇ ಪ್ರತಿಪಾದನೆ ಮಾಡೋದು, ಅದೇ ಮುಖ್ಯವಾಗಿರುತ್ತೆ. ಈ ನಾಲ್ಕನೇ ದೇಹದ ಒಂದು ಉದ್ವಿಗ್ನ ಏನು ಅಂತಂದ್ರೆ ಆಲೋಚನೆಗಳದ್ದು ಉದ್ವಿಗ್ನ. ಅದು ಶಾಂತವಾಗಬೇಕು ಅಂದ್ರೆ ಅದು ಆಲೋಚನೆ ಇಲ್ಲದ ಸ್ಥಿತಿ ಉಂಟಾದಾಗ ಅದರ ಯೋಗಕ್ಷೇಮ ಉಂಟಾಗುತ್ತೆ. ಅಲ್ಲಿ ಒಂದು ಶಾಂತವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಆಲೋಚನೆ ನಿರಂತರ ಬರ್ತಾನೆ ಇದ್ರೆ ಪರಿಸ್ಥಿತಿ ಏನು? ಆಲೋಚನೆಗಳು ನಿರಂತರವಾಗಿ ಬರೋದೇ ಅದು ಮಾನಸಿಕ ಕಾಯದ ಒಂದು ಅದರದ್ದೇ ಉದ್ವೇಗ, ಅದರದ್ದೇ ಆಲೋಚನೆಯ ಉದ್ವೇಗ ಇದೆ. ಒಂದು ಗುಂಪಿದೆ. ಈಗ ಯಾವುದೋ ಒಂದು ಧಾರ್ಮಿಕತೆಯನ್ನು ಒಪ್ಕೊಂಡಿರ್ತಾರೆ. ದೇವರ ಅಸ್ತಿತ್ವ ನನಗೆ ಅರಿವಿಲ್ಲ ಅಂದ್ರೂ ದೇವರ ಬಗ್ಗೆ ನಂಬಿಕೆ ಇಟ್ಟಿರ್ತೀನಿ. ಅದು ಒಂದು ಆಲೋಚನೆ. ಆಲೋಚನೆಗಳು ಇಲ್ಲದ ಸ್ಥಿತಿ, ಒಂದು ಪ್ರಜ್ಞೆಯ ಸ್ಥಿತಿ ಅನ್ನೋದಿದೆ. ಅದಕ್ಕೆ ಅಮನ ಅಂತ ಕರೀತಾರೆ, ಅಮನ, ಅಥವಾ ನಮ್ಮ ಯೋಗದಲ್ಲಿ ನಿರ್ವಿಷಯ ಅಂತ ಕರೀತಾರೆ. ಅದು ಯಾವುದೇ ವಿಚಾರಗಳು ಇಲ್ಲದೆ ಇರೋಂಥದ್ದು. ಅಂತ ಒಂದು ಸ್ಥಿತಿಯನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ಪ್ರತಿನಿತ್ಯ ಧ್ಯಾನದ ಶೂನ್ಯ ಸ್ಥಿತಿ ಅಂತ ಹೇಳ್ಬೋದಾ? ಆಗ್ಬೇಕಾದ್ರೂ ಆಗ್ಬೋದು, ಶೂನ್ಯ ಸ್ಥಿತಿ ಆಗ್ಬೇಕಾದ್ರೂ ಆಗ್ಬೋದು. ಸಮಾಧಿ ಸ್ಥಿತಿ ಅಂತಂದ್ರೆ ಯೋಗದಲ್ಲಿ ಹೇಳಿರುವಂತ ಸಮಾಧಿ ಸ್ಥಿತಿಯನ್ನು ಪಡಿಬೇಕು ಅಂದ್ರೆ ನಾವು ಒಂದೊಂದೇ ದೇಹಕ್ಕೆ ನಾವು ಪ್ರವೇಶ ಮಾಡಬೇಕು. ಅಲ್ಲಿ ಮಾನಸಿಕ ಕಾಯದಲ್ಲಿ ಯಾವ್ದ್ಯಾವ್ದು ಕಾಡುತ್ತೆ ಹೆಚ್ಚಾಗಿ ನಮ್ಗೆ. ಇಲ್ಲಿ ಲೈಂಗಿಕತೆ ಕಾಡುತ್ತೆ, ಇಲ್ಲಿ ಪ್ರೀತಿ ಕಾಡುತ್ತೆ, ಇಲ್ಲಿ ಆಸೆಗಳು ಕಾಡುತ್ತೆ, ಇಲ್ಲಿ ಮಾನಸಿಕದ ಕಾಯದಲ್ಲಿ ಆಲೋಚನೆಗಳು. ಇದೆಲ್ಲ ನಾವು ಉಪಯೋಗಿಸ್ಕೊಳ್ಳೋಕಿರೋಂಥ ಪರಿಕರಗಳು. ಅವು ನಮ್ಮನ್ನ ಉಪಯೋಗಿಸ್ಕೊಂತ ಇದ್ದ, ನಾವು ಅದರ ಉಪಯೋಗಕ್ಕೆ ಒಳಗಾಗಿದ್ದೀವಿ. ಲೈಂಗಿಕತೆ ಇರೋದು ನಾನು ಉಪಯೋಗಿಸ್ಕೊಳ್ಳೋದಕ್ಕೆ, ಲೈಂಗಿಕ ದೃಶ್ಯಗಳು ನನ್ನನ್ನ ಕಾಡ್ತಾ ಇದ್ದಾವೆ. ಉದಾಹರಣೆಗೆ ಕುಡಿತದ ಚಟಕ್ಕೆ ನಾನು ಒಳಗಾಗಿರುವಂತದ್ದು, ಕುಡಿತಾನೆ ನನ್ನನ್ನು ಆಳ್ತಾ ಇದೆ. ಹೌದು, ಯಾತಕ್ಕೆ ಕುಡಿತಾನೆ ಅನ್ನೋದು ಮುಖ್ಯವಾದ ಒಂದು ಅಂಶ. ಮಾನಸಿಕ ಕ್ಷೋಭೆಯಿಂದ ಗಲಿಬಿಲಿಗೆ ಒಳಗಾದವನು ಏನೋ ಒಂದು ರೀತಿಯಲ್ಲಿ ಅಮಲ್ನಲ್ಲಿ ಅವನು ಖುಷಿಯನ್ನ ಅನುಭವಿಸ್ತಾನೆ ಒಂದು ಕ್ಷಣ. ಅಂದ್ರೆ ಈ ಆಲೋಚನೆ ಮರ್ತೋಗಿರ್ತಾನೆ. ಆಲೋಚನೆಗಳು ಮರ್ತೋಗಿರುವಂತ ಸ್ಥಿತಿ ಉಂಟಾಗುತ್ತೆ. ಅಂದ್ರೆ ಒಂದ್ ರೀತಿ ಆ ಅಮಲಿನಲ್ಲಿ ಇದನ್ನ ಮರೆಮಾಚಿರುತ್ತೆ ಆ ಒಂದು ಸ್ಥಿತಿ ಅಷ್ಟೇ. ಮತ್ತೆ ಅದೇ ಕಾಡುತ್ತಲ್ವಾ ಆಲೋಚನೆ ಅನ್ನೋದು, ಅದರಿಂದ ತಪ್ಪಿಸ್ಕೊಳ್ಳುವಂತ ಒಂದು ಮಾರ್ಗ ಅಷ್ಟೇ. ಆ ಮಾರ್ಗದಿಂದ ತಪ್ಪಿಸ್ಕೊಳ್ಳಿಕ್ಕೆ ಇದಕ್ಕೆ ಮೊರೆ ಹೋದಾಗ ಅದು ಅಮಲ್ ಇರೋ ತನಕ ಆ ಒಂದು ಇದು ಕಡಿಮೆ ಆಗಿರುತ್ತೆ. ಅದ್ರ ನಂತರ ಮತ್ತೆ ಅದೇ ಆಲೋಚನೆಗಳಿಂದ, ಆ ಒಂದು ಟೆನ್ಷನ್ಗಳಿಂದ, ಒತ್ತಡಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಪ್ರತಿ ದಿವಸ ಕುಡಿತಾ ಇತ್ತು ಅಂದ್ರೆ ಅದು ಕುಡಿತ ನಮ್ಮನ್ನ ಹಾಳುತ್ತೆ. ಈ ಒಂದು ಆಲೋಚನೆಗಳ ಜೊತೆಯಲ್ಲಿ ಅದು ಒಂದು ಸೇರ್ಕೊಡುತ್ತೆ. ಪ್ರತಿಯೊಂದು ಅಷ್ಟೇನೆ, ಒಂದೊಂದೇ ಎಂಟ್ರಿ ಆಗುತ್ತೆ ನಮ್ಮ ಒಳಗಡೆ. ಆವಾಗ ಅದನ್ನ ಬಿಡಿಸ್ಬೇಕಾದ್ರೆ ಅದಕ್ಕೊಂದಷ್ಟು ಸಮಯ ಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಯ್ತು ಅಂತಂದ್ರೆ ಕುಡಿಯಕ್ಕೆ ಹೋಗ್ತಾನೆ. ಆ ಕುಡ್ದಾಗ ಒಂದು ಸ್ವಲ್ಪ ಒಂದು ಅಪ್ರಜ್ಞೆ ಉಂಟಾಗುತ್ತೆ. ಆ ಅಪ್ರಜ್ಞೆಯಿಂದ ಉಂಟಾದಾಗ ಮನಸ್ಸಿನ ಕ್ಷೋಭೆ ಇನ್ನೂ ಜಾಸ್ತಿ ಆಗುತ್ತೆ ವಿನಃ ಮನಸ್ಸಿನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ.
ಆಲೋಚನೆಗಳಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಆಲೋಚನೆಗಳನ್ನು ಈ ಕ್ಷಣ ನಾನು ಆಲೋಚನೆಗಳಿಂದ ನಾನು ಮುಕ್ತನಾಗಿರ್ಬೇಕು ಅಂದರೆ ಅದನ್ನ ಹೇಗಿದೆಯೋ ಹಾಗೆ ಒಪ್ಪಿಕೊಬೇಕು. ಆಲೋಚನೆಗಳನ್ನು ಒಪ್ಕೊಬೇಕು, ಆಲೋಚನೆಗಳನ್ನು ನೋಡಬೇಕು. ಯಾಕಂದ್ರೆ ಪ್ರತಿಯೊಂದು ಆಲೋಚನೆ, ಈಗ ನಾನು ಎಷ್ಟೊಂದು ಧರ್ಮಗಳನ್ನ ಬದಲಾವಣೆ ಮಾಡ್ಬೋದು. ಈಗ ಯಾವುದೋ ಒಂದು ಹಿಂದಿನ ಧರ್ಮ ನನ್ಗಿತ್ತು ಅಂತ ಇಟ್ಕೊಳ್ಳಿ, ಹೊಸ ಧರ್ಮವನ್ನ ನಾನು ತಗೊಂಡೆ, ದೀಕ್ಷೆ ತಗೊಂಡೆ. ಆ ಹಿಂದಿನ ಧರ್ಮದ ಒಂದು ಕುರುಹುಗಳು ಒಳಗಡೆ ಆಳದಲ್ಲಿ ಇರುತ್ತೆ. ಹೌದು, ಸಂಸ್ಕಾರವಾಗಿರುತ್ತೆ, ಪೂರ್ತಿ ಹೋಗಿರಲ್ಲ ಅದು. ಹೊಸ ಒಂದು ಆಚರಣೆ ಶುರು ಮಾಡ್ಕೊಂತೀನಿ, ಹೊಸ ಧರ್ಮಕ್ಕೆ ಸೇರ್ಕೊಂತೀನಿ. ಅಲ್ಲೂ ಅಷ್ಟೇ, ಅಲ್ಲಿ ಒಂದು ನಂಬಿಕೆಗಳ ಮೇಲೆ ನಾನು ಹೋಗ್ತೀನಿ ವಿನಃ ಅಲ್ಲಿ ನಾನು ಪೂರ್ತಿ ಮನಸ್ಸನ್ನ ನಾನು ವಿಶ್ಲೇಷಣೆ ಮಾಡಕ್ ಹೋಗೋದೇ ಇಲ್ಲ. ಆ ನಂತರ ಹೊಸ ಹೊಸ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ನನಗೆ ಈ ಒಂದು ಮಂತ್ರದಲ್ಲಿ ನಾನು ಸಿದ್ಧಿಯನ್ನು ಪಡೆಯಕ್ಕಾಗ್ಲಿಲ್ಲ, ಇನ್ನೊಂದು ಮಂತ್ರವನ್ನ ನಾನು ಇನ್ನೊಬ್ಬರ ಹತ್ರ ಇನ್ನೂ ಪವರ್ಫುಲ್ ಆಗಿರುವಂತ ಮಂತ್ರವನ್ನ ತಗೊಬೇಕು ಅಂತ ಹೊರಡ್ತೀನಿ. ಅಲ್ಲೂ ಸಹ ಆ ಒಂದು ಆಧ್ಯಾತ್ಮಿಕ ಒಂದು ತುಡಿತ ಅನ್ನುವಂಥದ್ದು ಆಲೋಚನೆ, ಈ ಆಲೋಚನೆ ಜೊತೆಯಲ್ಲಿ ಮತ್ತೆ ಮತ್ತೆ ಹೋಗಿ ಸೇರ್ಕೊಳ್ತೇವೆ ವಿನಃ ಆ ಆಲೋಚನೆಗಳಿಂದ ಬಿಡುಗಡೆ ನನಗೆ ಆಗ್ತಾ ಇಲ್ಲ. ಆಲೋಚನೆಗಳಿಂದ ಬಿಡುಗಡೆ ಆಗುವಂಥದ್ದಂತಂದ್ರೆ ಕುಡಿತ ಅನ್ನುವಂಥದ್ದು ಇದೆಯಲ್ಲ, ಅದರಿಂದ ದೂರವಾಗಿದ್ದು ಆಲೋಚನೆಗಳನ್ನು ನೇರವಾಗಿ ಎದುರಿಸುವಂಥದ್ದು. ಯಾವಾಗ ಅದಕ್ಕೆ ಎದುರ್ಕೊಂಡು ಇನ್ನೊಂದು ಕುಡಿತೀರ ಅಂತಂತಂದ್ರೆ ಅದನ್ನ ನಿಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾನೆ ಇರುತ್ತೆ, ಅದಕ್ಕೆ ಎಂಡಿಂಗೇ ಇಲ್ಲ. ಈ ಕ್ಷಣದಲ್ಲಿ ನಾನು ಎಚ್ಚರವಾಗಿದ್ದಾಗ, ಪ್ರಜ್ಞೆಯ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ, ನಾನು ಗಮನಿಸಿದಾಗ ಮಾತ್ರ ಆಲೋಚನೆಗಳನ್ನೋದು ಒಂದು ಆಕಾಶದಲ್ಲಿ ಮೋಡಗಳು ನಿರಂತರವಾಗಿ ಓಡ್ತಾ ಇದೆ. ಆಲೋಚನೆಗಳು ಒಂದು ಒಂದು ಮೈನ್ ರೋಡಲ್ಲಿ ಅನೇಕ ರೀತಿಯ ವಾಹನಗಳು ಹೋದ ಹಾಗೆ ಆಲೋಚನೆಗಳು ಹೋಗ್ತಾ ಇರ್ತವೆ. ಬೆಟ್ಟದ ಮೇಲೆ ಕುಳಿತು ಕೆಳಗಿನ ವಸ್ತುಗಳನ್ನು ನೋಡೋ ಹಾಗೆ ಈ ಆಲೋಚನೆಗಳನ್ನು ಗಮನಿಸ್ತಾ ಇದ್ದಾಗ ಆಲೋಚನೆಗಳು ನಿರಂತರವಾಗಿ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ವಾಹನಗಳಿದ್ದಾಗೆ ಎಲ್ಲೋ ಒಂದ್ ಕಡೆ ಆ ಟ್ರಾಫಿಕ್ ಜಾಮ್ ಎಲ್ಲ ರಿಲೀಸ್ ಆಗುತ್ತೆ. ಆಲೋಚನೆಗಳ ಸ್ಥಿತಿ, ಆಲೋಚನೆಗಳು ಇಲ್ಲದ ಸ್ಥಿತಿ ಉಂಟಾಗುತ್ತೆ. ಯಾವಾಗಲೂ ಆವಾಗೊಂದು ಮೋಡ, ಇವಾಗೊಂದು ಮೋಡ ಬರಕ್ ಶುರು ಆಗುತ್ತೆ. ಆಲೋಚನೆಗಳು ಸಡನ್ ಆಗಿ ಕೆಲವೊಮ್ಮೆ ಪೂರ್ತಿ ಟ್ರಾಫಿಕ್ ಎಲ್ಲ ನಿಂತು ಹೋದ್ಮೇಲೆ ಏನು ಇಲ್ಲದಂತ ಸ್ಥಿತಿ ಉಂಟಾದಾಗ, ಒಂದು ಸಾಕ್ಷಿ ಭಾವದಲ್ಲಿ ನಿಂತಾಗ ಆ ಖಾಲಿ ರೋಡ್ ನಿಂತಿರುತ್ತಲ್ಲ, ಆ ಥರ ಆಗುತ್ತೆ. ಮನಸ್ಸಿನಲ್ಲಿ ಆಲೋಚನೆಗಳು ಇಲ್ಲದ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಒಂದು ಆಲೋಚನೆಗೂ ಇನ್ನೊಂದು ಆಲೋಚನೆಗೂ ಮಧ್ಯದಲ್ಲಿರುವಂಥ ಗ್ಯಾಪನ್ನು ಗಮನಿಸಿದಾಗ, ಒಂದು ಮೋಡಕ್ಕೂ ಇನ್ನೊಂದು ಮೋಡಕ್ಕೂ ಮಧ್ಯದಲ್ಲಿರುವಂಥ ಗ್ಯಾಪನ್ನು ಗಮನಿಸಿದಾಗ ಇದ್ದಕ್ಕಿದ್ದಾಗೆ ಮೋಡಗಳ ಇಲ್ಲದ ಸ್ಥಿತಿ ಉಂಟಾಗುತ್ತೆ. ಒಂದು ವಾಹನಕ್ಕೂ ಇನ್ನೊಂದು ವಾಹನಕ್ಕೂ ಮಧ್ಯದಲ್ಲಿರುವಂಥ ಗ್ಯಾಪನ್ನು ಗಮನಿಸಿದಾಗ, ಅಂತರವನ್ನು ಗಮನಿಸಿದಾಗ, ಆ ಸಾಕ್ಷಿ ಭಾವದಿಂದ ನೋಡಿದಾಗ ಕೆಲವೊಮ್ಮೆ ವಾಹನಗಳೇ ಇಲ್ಲದ ಸ್ಥಿತಿ ಉಂಟಾಗುತ್ತೆ, ಕೆಲವೊಮ್ಮೆ ಆಲೋಚನೆಗಳ ಇಲ್ಲದ ಸ್ಥಿತಿ ಉಂಟಾಗುತ್ತೆ, ಕೆಲವೊಮ್ಮೆ ಮೋಡಗಳೇ ಇಲ್ಲದ ಸ್ಥಿತಿ ಉಂಟಾಗುತ್ತೆ. ಆ ಪ್ರಜ್ಞಾಪೂರ್ವಕ ಸ್ಥಿತಿಯಲ್ಲಿ, ಒಂದು ಎಚ್ಚರದ ಸ್ಥಿತಿಯಲ್ಲಿ, ಜಾಗೃತ ಸ್ಥಿತಿಯಲ್ಲಿ ಯಾವಾಗ ಮೋಡಗಳೆಲ್ಲ ಇಲ್ಲವಾಗುತ್ತೋ, ಮೋಡಗಳೆಲ್ಲ ಖಾಲಿಯಾಗಿ ಕೇವಲ ಆಕಾಶ ಒಂದೇ ಕಾಣುತ್ತೋ, ಆಕಾಶದಲ್ಲಿ ಏನೂ ಇಲ್ಲದ ಸ್ಥಿತಿ ಉಂಟಾಗುತ್ತೋ, ಅಂಥ ಒಂದು ಸಂದರ್ಭವನ್ನು ಸಮಾಧಿ ಸ್ಥಿತಿ, ಆಲೋಚನೆಗಳೇ ಇಲ್ಲದ ಸ್ಥಿತಿಯನ್ನು ನಮ್ಮ ಯೋಗ ಸಮಾಧಿ ಸ್ಥಿತಿ ಅಂತ ಕರೆದಿದೆ. ಅಂಥ ಪ್ರಜ್ಞಾಪೂರ್ವಕ ಆಲೋಚನಾ ಸ್ಥಿತಿ ಧ್ಯಾನದ ಮೂಲಕ ಮಾತ್ರ ಲಭಿಸುತ್ತೆ. ಆಲೋಚನೆ ಕಡಿಮೆ ಆದಾಗ ನಮಗೆ ನಿದ್ರೆ ಬರುತ್ತೆ, ಮಂಪರು ಬರುತ್ತೆ. ಆದರೆ ಧ್ಯಾನದಲ್ಲಿ ಆಲೋಚನೆಗಳಿಲ್ಲದ ಸ್ಥಿತಿ ಸಮಾಧಿ ಆಗುತ್ತೆ. ಸಮಾಧಿ ಅಂದರೆ ಗೋರಿ ಅಲ್ಲ, ಅತ್ಯಂತ ಆನಂದದ ಸ್ಥಿತಿ ಅಲ್ಲಿ ಉಂಟಾಗುತ್ತೆ. ಅಲ್ಲಿ
ಯಾವುದೋ ಒಂದು ಪೂರ್ವಪರ ಆಲೋಚನೆಗಳು ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ಹೊಸ ಆಲೋಚನೆಗಳು, ಹಳೆಯ ಆಲೋಚನೆಗಳು, ಕಲ್ಪನೆಗಳು ಈ ರೀತಿ ನಮ್ಮನ್ನು ಕಾಡ್ತಾ ಇರುತ್ತೆ. ಹೂವಿನ ತೋಟವನ್ನು ನೋಡಿದಾಗ ಎಷ್ಟೊಂದು ಪ್ರೀತಿಯ ಅನುಭವ ಆಗುತ್ತೆ, ಸೌಂದರ್ಯದ ಅನುಭವ ಆಗುತ್ತೆ. ನಮ್ಮ ಮನಸ್ಸನ್ನು ಹಾಗೆ ಗಮನಿಸಿದಾಗ ಆ ಮನಸ್ಸಿನಲ್ಲಿರುವಂಥ ಆಲೋಚನೆಯನ್ನು ಪ್ರೀತಿಯಿಂದ ಗಮನಿಸಿದಾಗ ಆ ಹೂವಿನ ತೋಟವೇ ಮನಸ್ಸು. ಆಕಾಶದಲ್ಲಿ ಮೋಡಗಳಿದ್ದಾವೆ, ಮನಸ್ಸಿನಲ್ಲಿ ಆಲೋಚನೆಗಳಿದ್ದಾವೆ. ಆಲೋಚನೆಗಳನ್ನು ಮೋಡಗಳನ್ನು ನೋಡಿದಾಗ ಎಷ್ಟೊಂದು ಸೌಂದರ್ಯದಿಂದ ಕೂಡಿದೆ, ಎಷ್ಟೊಂದು ಸುಂದರವಾಗಿದೆ ಅನ್ನೋದಾದರೆ, ಮನಸ್ಸು ಯಾಕೆ ಸುಂದರವಾಗಿಲ್ಲ? ಹೂವಿನ ತೋಟ ಎಷ್ಟೊಂದು ಸೌಂದರ್ಯದಿಂದ ತುಂಬಿದೆ, ಎಷ್ಟೊಂದು ಪರಿಮಳದಿಂದ ತುಂಬಿದೆ ಅಂತಂದಾಗ ಮನಸ್ಸು ಏಕೆ ಸೌಂದರ್ಯದಿಂದ ಕೂಡಿರುವುದಿಲ್ಲ? ಮನಸ್ಸು ಸಹ ಪ್ರೀತಿಯಿಂದ ಮನಸ್ಸನ್ನು ನೋಡಿದಾಗ ಅಂಥದ್ದೇ ಹೂವಿನ ಪರಿಮಳವನ್ನು ಮನಸ್ಸು ಕೊಡುತ್ತೆ. ಸೌಂದರ್ಯದಿಂದ ಕೂಡಿರುವಂಥ ಆ ಮೋಡಗಳನ್ನು ಗಮನಿಸಿದಾಗ, ಪ್ರೀತಿಯಿಂದ ಆ ಮೋಡಗಳನ್ನು ಗಮನಿಸಿದಾಗ ಆ ದೃಶ್ಯಗಳು ಎಷ್ಟೊಂದು ಅದ್ಭುತವಾಗಿ ಕಾಣುತ್ತೋ ಹಾಗೆ ಮನಸ್ಸು ಯಾಕೆ ಆ ರೀತಿ ಕಾಣುವುದಿಲ್ಲ? ಮನಸ್ಸನ್ನು ಅದೇ ರೀತಿ ನೋಡಿದಾಗ ಅತ್ಯಂತ ಅದ್ಭುತವಾಗಿ ಕಾಣುತ್ತೆ, ಅತ್ಯಂತ ಸೌಂದರ್ಯದಿಂದ ಕೂಡಿರುತ್ತೆ ಆ ಮನಸ್ಸು. ಆ ಮನಸ್ಸಿನಲ್ಲಿ ಆಲೋಚನೆಗಳಿಲ್ಲದೆ ಇದ್ದಾಗ ಅದೇ ಸಮಾಧಿ ಸ್ಥಿತಿ ಉಂಟಾಗುತ್ತೆ. ಈ ಮನಸ್ಸಿಗೆ ನಾನೊಬ್ಬ ಶ್ರೇಷ್ಠವಾದ ಮನುಷ್ಯ ಅಂತಂದಾಗ, ನಾನೊಬ್ಬ ನಿಕೃಷ್ಟವಾದ ಮನುಷ್ಯ ಅಂದ್ಕೊಂಡಾಗ ಪ್ರಕೃತಿ ತನ್ನಲ್ಲಿರುವಂಥ ಸೌಂದರ್ಯವನ್ನು ತೋರಿಸುವುದಕ್ಕೆ ಹೋಗೋದಿಲ್ಲ. ಅದು ರಾಮಕೃಷ್ಣ ಪರಮಹಂಸರು ಧ್ಯಾನಕ್ಕೆ ಹೋಗುವಾಗ ತನ್ನ ಮೈ ಮೇಲೆ ಇರುವಂಥ ಜಾನುವಾರವನ್ನು ಯಾವುದೋ ಗಿಡದ ಮೇಲೆ ಎಸ್ಬಿಟ್ಟು ಹೋಗಿ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ರು ಅಂತ ನಾವು ಅವ್ರ ಕಥೆಯಲ್ಲಿ ಕೇಳಿ. ಯಾಕೆ ಆ ಥರ ಜಾನುವಾರನ್ನು ತೆಗೆದು ಹೋಗ್ತಾ ಇದ್ರು ಅಂತಂದರೆ, ನಾನೊಬ್ಬ ಶ್ರೇಷ್ಠ ಬ್ರಾಹ್ಮಣ ಅಂತೇಳ್ಬಿಟ್ಟು ಅಹಂ ಬಂದ್ಬಿಡುತ್ತೆ, ಅಲ್ಲಿ ಧ್ಯಾನಕ್ಕೆ ಅದೊಂದು ಅಡ್ಡಿ ಅಂತೇಳ್ಬಿಟ್ಟು ಅವರು ಅದನ್ನು ಆ ರೀತಿ ಮಾಡ್ತಾಯಿದ್ರು. ನಾನೊಬ್ಬ ಶ್ರೇಷ್ಠವಾದ ಮನುಷ್ಯ ಅಂತಂದರೆ ಅದೊಂದು ಆಲೋಚನೆ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ನಾನೊಬ್ಬ ನಿಕೃಷ್ಟವಾದವನು ಅಂತ ಹೇಳಿದ್ರು ಅದು ಮುಂದಕ್ಕೆ ಹೋಗುತ್ತೆ, ಅದು ಒಂದು ಆಲೋಚನೆ, ಅದನ್ನು ಸಹ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಆಲೋಚನೆ ತನ್ನದೇ ಆದಂಥ ಅಸ್ತಿತ್ವವನ್ನು ಹೊಂದಿರುತ್ತೆ. ಅದು ಪ್ರತಿಯೊಂದು ಆಲೋಚನೆಗೂ ತನ್ನದೇ ಆದಂಥ ಶಕ್ತಿ ಇರುತ್ತೆ, ತನ್ನದೇ ಆದಂಥ ಅನುಭವಗಳಿರುತ್ತೆ. ಆ ಒಂದು ಗ್ರಂಥದಲ್ಲಿ ಆ ಶ್ಲೋಕದಲ್ಲಿ ಶ್ಲೋಕ ಹೀಗಿದೆ, ಈ ಗ್ರಂಥದಲ್ಲಿ ಈ ಶ್ಲೋಕ ಹೀಗಿದೆ, ಹಾಗಾಗಿ ಅದು ಶ್ರೇಷ್ಠ, ಇದು ಶ್ರೇಷ್ಠ ಅಂದ್ಕೊಳ್ತಾ ಮನಸ್ಸು ಆ ಒಂದು ಆಲೋಚನಾ ಒಂದು ತರಂಗದಲ್ಲಿ ನಿಂತು ಬಿಡುತ್ತೇವೆ ವಿನಃ ಮನಸ್ಸಿಲ್ಲದ ಸ್ಥಿತಿ ಸಮಾಧಿ ಸ್ಥಿತಿಯನ್ನು ಉಂಟು ಮಾಡುವುದಿಲ್ಲ. ಆಲೋಚನಾ ರಹಿತ ಸ್ಥಿತಿಯಲ್ಲಿ ಪ್ರಜ್ಞೆ ಅನ್ನೋದು ಜಾಗೃತವಾಗುತ್ತೆ. ಈ ಆಲೋಚನೆಗಳಿದ್ದಾಗ ಪ್ರಜ್ಞೆ ಅನ್ನೋದು ಮುಚ್ಚಿಬಿಡುತ್ತೆ, ಪ್ರಜ್ಞೆ ಪ್ರಕಟ ಆಗೋದಿಲ್ಲ. ಯಾವಾಗ ನಾವು ಅರಿವಿನಿಂದ ಕೂಡಿರ್ತೀವೋ ಆವಾಗ ಆಲೋಚನೆಗಳು ನಿಷ್ಕ್ರಿಯವಾಗುತ್ತೆ. ನಾವು ಯಾವಾಗ ಆಲೋಚನೆಯಲ್ಲಿ ತುಂಬಿಕೊಂಡಿರ್ತೀವೋ ಆವಾಗ ಅರಿವು ಮುಚ್ಚಿಬಿಡುತ್ತೆ. ಹಾಗಾಗಿ ಆ ಪ್ರಜ್ಞೆ ಅನ್ನುವಂಥದ್ದು ಯಾವಾಗಲೂ ಮುಚ್ಚೇ ಇರುತ್ತೆ ನಮಗೆ. ಅದಕ್ಕೆ ಪ್ರತಿನಿತ್ಯ ಧ್ಯಾನ ಮಾಡ್ತಾ, ಪ್ರಜ್ಞಾಪೂರ್ವಕವಾಗಿ ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾ, ಪ್ರಜ್ಞಾಪೂರ್ವಕವಾಗಿ ಪ್ರತಿಯೊಂದು ಕ್ರಿಯೆಗಳನ್ನು ತೊಡಗಿಸ್ಕೊಂಡಾಗ ಆ ಪ್ರಜ್ಞೆ ಅನ್ನೋದು ಜಾಗೃತವಾಗ್ತಾ ಹೋಗುತ್ತೆ.
ಆಕಾಶಕ್ಕೆ ಏನೋ ಒಂದು ಚೌಕಟ್ಟು ಅನ್ನೋದಿಲ್ವೋ ಹಾಗೆ ದೂರದಿಂದ ದಿಗಂತ ಅದೇ ಕೊನೆ ಅನ್ನೋದು ಕಾಣುತ್ತೆ ದಿಗಂತ, ಅದೇ ತರ ಆದ್ರೆ ಕೊನೆ ಇಲ್ಲ. ಕೊನೆ ಇಲ್ಲ. ಮುಂದುವರಿತಾ ಇದ್ದಾಗ ಇನ್ನೂ ಹಾಗೆ ಮುಂದುವರಿತಾ ಇರ್ತದೆ. ಆಕಾಶಕ್ಕೆ ಕೊನೆ ಇಲ್ಲ, ಅರಿವಿಗೂ ಕೊನೆ ಇಲ್ಲ. ಹೌದು, ಆ ಕಾನ್ಷಿಯಸ್ನೆಸ್ಗೂ ಅದು ಕೊನೆ ಅನ್ನೋದಿಲ್ಲ. ನನ್ನ ನಿಜ ಸ್ವರೂಪ ಯಾವುದು ಅಂತಂದರೆ ಕಾನ್ಷಿಯಸ್ನೆಸ್. ನನ್ನ ನಿಜ ಸ್ವರೂಪ ಯಾವುದು ಅಂತಂದರೆ ಅರಿವು. ನನ್ನ ನಿಜ ಸ್ವರೂಪ ಯಾವುದು ಅಂತಂದರೆ ಪ್ರಜ್ಞೆ. ಈ ಪ್ರಜ್ಞೆಯನ್ನು ವಿಸ್ತಾರ ಮಾಡ್ಕೊಳ್ಳೋವಂಥದ್ದು, ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ಳೋವಂಥದ್ದು, ಯಾವಾಗಲೂ ಅರಿವಿನಿಂದ ಕೂಡಿರೋವಂಥದ್ದು, ಯಾವಾಗಲೂ ಆ ಆಲೋಚನೆಗಳು ಇಲ್ಲದ ಸ್ಥಿತಿನೇ ಅದೇ ಆಶೀರ್ವಾದ. ಪ್ರಕೃತಿಯ ಒಂದು ಹೂಮಳೆಗರೆಯುವ ಆಶೀರ್ವಾದ. ಆಲೋಚನೆಗಳಿಲ್ಲದ ಸ್ಥಿತಿನೇ ಸಮಾಧಿ. ಇಲ್ಲಿ ನಿದ್ರೆ ಮಾಡುವಾಗ ನಾವು ಪ್ರಜ್ಞೆ ಅನ್ನೋದು ಮುಚ್ಕೊಂಡ್ಬಿಡುತ್ತೆ, ನಿದ್ರೆ ಬಂದ್ಬಿಡುತ್ತೆ. ನಿದ್ರೆಯಲ್ಲೂ ಯಾವಾಗ ಒಮ್ಮೆ ಸಮಾಧಿ ಸ್ಥಿತಿಯ ಅನುಭವ ಆಗುತ್ತೋ ಆಗ ಮನಸ್ಸು ನಾವು ಉಪಯೋಗಿಸೋವಂಥ ವಸ್ತು ಆಗುತ್ತೆ. ಹೇಗೆ ಅಂತಂದರೆ, ನಮ್ಮ ಮನೆಯಲ್ಲಿ ಟಿ ವಿ ಇದೆ, ಟೇಪ್ ರಿಕಾರ್ಡರ್ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಪೀಠೋಪಕರಣಗಳಿದ್ದ ಹಾಗೆ ಈ ಮನಸ್ಸು ಅನ್ನೋದು ಒಂದಿದೆ ಅಂತ ಆವಾಗ ನಮಗೆ ಅರಿವಾಗುತ್ತೆ. ಆವಾಗ ಟಿ ವಿನ ಏನು ಮಾಡ್ತೀವಿ, ಉಪಯೋಗಿಸ್ತೀವಿ. ಫ್ರಿಡ್ಜನ್ನ ಏನು ಮಾಡ್ತೀವಿ, ಉಪಯೋಗಿಸ್ತೀವಿ. ಪೀಠೋಪಕರಣಗಳನ್ನ ಏನು ಮಾಡ್ತೀವಿ, ಉಪಯೋಗಿಸ್ತೀವಿ. ಅದೇ ರೀತಿ ನಾವು ಮನಸ್ಸನ್ನು ಉಪಯೋಗಿಸ್ತೀವಿ. ಈಗ ನಾನು ಮಾತಾಡಬೇಕಾದ್ರೆ ಮನಸ್ಸನ್ನು ಉಪಯೋಗಿಸೇ ಮಾತಾಡಬೇಕು, ಬೇರೆ ದಾರಿ ಇಲ್ಲ. ಹೌದು. ಹಾಗಾಗಿ ನನ್ನನ್ನು ಮನಸ್ಸು ಉಪಯೋಗಿಸಲ್ಪಡ್ತಾ ಇದೆ, ನನ್ನನ್ನು ಭಾವನೆಗಳು ಉಪಯೋಗಿಸಲ್ಪಡ್ತಾ ಇದೆ, ನನ್ನನ್ನು ಶರೀರ ಉಪಯೋಗಿಸಲ್ಪಡ್ತಾ ಇದೆ. ನಾನು ಅವುಗಳನ್ನ ಉಪಯೋಗಿಸಿದಾಗ ನನ್ನ ಅರಿವು ಜಾಗೃತವಾಗ್ತಾ ಹೋಗುತ್ತೆ, ವಿಸ್ತಾರವಾಗುತ್ತಾ ಹೋಗುತ್ತೆ, ಆಲೋಚನೆಗಳೆಲ್ಲ ವಿಲೀನವಾಗ್ತಾ ಹೋಗುತ್ತೆ. ಆ ಪ್ರಜ್ಞೆಯಿಂದಲೇ ಮನಸ್ಸು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಮನಸ್ಸು ಅನ್ನೋದು ಕೆಲಸ ಮಾಡಲ್ಲ, ಅಲ್ಲಿ ಪ್ರಜ್ಞೆ ಮಾತ್ರ ಕೆಲಸ. ಅದೇ ಪ್ರಜ್ಞೆ ಮನಸ್ಸನ್ನ ಆ ರೀತಿ ಕೆಲಸ ಮಾಡಿಸ್ಕೊಳ್ಳುತ್ತೆ. ನಾನು ಅದನ್ನು ಉಪಯೋಗಿಸ್ತೀನಿ. ಪ್ರಜ್ಞಾಪೂರ್ವಕವಾಗಿ ಇಲ್ಲದೆ ಇದ್ದಾಗ ಅವು ನಮ್ಮನ್ನು ಉಪಯೋಗಿಸ್ಕೊಳ್ತವೆ. ಈ ಒಂದು ಅರಿವನ್ನು ಯಾವಾಗ ನಾವು ಪಡ್ಕೊಳ್ತೀವೋ ಅದು ಸಮಾಧಿಯ ಒಂದು ಉತ್ತುಂಗ ಸ್ಥಿತಿ ನಮಗೆ ಅರಿವಾಗುತ್ತೆ, ಸಮಾಧಿ ಸ್ಥಿತಿಯ ಅನುಭವ ಆಗುತ್ತೆ. ಇಂಥ ಒಂದು ಸಮಾಧಿ ಸ್ಥಿತಿ ನಿಮಗೆಲ್ರಿಗೂ ಸಿಗಲಿ. ಆನಂತರ ಆಧ್ಯಾತ್ಮಿಕ ಕಾಯ ಅಂದರೆ ಏನು ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದನ್ನು ಶ್ರದ್ಧೆಯಿಂದ ನೀವೆಲ್ಲ ಕೇಳ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು.